ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿಹೃದಿಸ್ಥಾಯ ವಾಮನಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನಿಂದ 5 ದಿವಸಗಳ ಕಾಲ ಈ ದೇವಗಿರಿಯ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ವಿಶೇಷವಾಗಿ ದಶೋಪನಿಷತ್ತುಗಳಲ್ಲಿ 3ನೇ ಉಪನಿಷತ್ತು ಮತ್ತು ಅತ್ಯಂತ ಒಂದು ವಿಶಿಷ್ಟವಾದಂತಹ ಉಪನಿಷತ್ತು ಅದು ಕಠೋಪನಿಷತ್ತು ಎಂಬುದಾಗಿ, ಅಂತಹ ಕಠೋಪನಿಷತ್ತಿನ ಯಥಾಮತಿಯಾದಂತಹ ಚಿಂತನೆಯನ್ನು ನಾವೆಲ್ಲರೂ ನಡೆಸೋಣ. ಮಾಡುವಂತಹ ಈ 5 ದಿವಸದ ಜ್ಞಾನ ಕಾರ್ಯ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಆ ಗಣಪತ್ಯಂತರ್ಗತ ವಿಶ್ವಂಭರ ರೂಪಿಯಾದಂತಹ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಉಪನಿಷತ್ತು ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಉಪನಿಷಾದಯತಿ ಇತಿ ಉಪನಿಷತ್ ಎಂಬುದಾಗಿ ಸಂಸ್ಕೃತದಲ್ಲಿ ಅರ್ಥವನ್ನು ಹೇಳುತ್ತಾರೆ. ಅಂದರೆ ನಮ್ಮನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕೂಡಿಸುವಂಥದ್ದು ಯಾವುದು ಅಂತ ಹೇಳಿದರೆ ಉಪನಿಷತ್ತು ಎಂಬುದಾಗಿ. ಏನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕೂಡಿಸುವುದು ಅಂತ ಹೇಳಿದರೆ, ಮೇಲಕ್ಕೆ ಅಂತ ಹೇಳಿದರೆ ಅತ್ಯಂತ ಮೇಲೆ ಇರುವಂತಹ ಯಾವ ಸ್ವರ್ಗಸ್ಥಾನ ಮೋಕ್ಷಸ್ಥಾನ ಅಲ್ಲಿಗೆ ನಮ್ಮನ್ನು ಕರೆದುಕೊಂಡು ಹೋಗಿ ಕೂಡಿಸುವುದು ಯಾವುದು ಅಂತ ಹೇಳಿದರೆ ಈ ಉಪನಿಷತ್ತು ಎಂಬಂತಹ ಈ ಗ್ರಂಥಗಳ ಅಧ್ಯಯನ ಮಾಡಿದ್ದನ್ನು ನಮ್ಮ ಒಳಗಡೆ ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ನಾವು ವಿಶೇಷವಾದಂತಹ ಮೋಕ್ಷವನ್ನು ಸ್ವರ್ಗವನ್ನು ಪಡೆಯಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳುತ್ತಾರೆ. ಆದರೆ ಈ ಉಪನಿಷತ್ತುಗಳು ಅಷ್ಟು ಸುಲಭವಾಗಿ ಅರ್ಥವಾಗುವಂಥದ್ದಲ್ಲ. ವಿಶೇಷವಾಗಿ ನಮಗೆ ಸಂಸ್ಕೃತ ಬರುತ್ತೆ, ಇನ್ನೊಂದೇನೋ ವ್ಯಾಕರಣ ಬರುತ್ತೆ ಅಂತ ಹೇಳಿಬಿಟ್ರೆ ಈ ಉಪನಿಷತ್ತು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಉಪನಿಷತ್ತು ಎಂಬುದು ಅತ್ಯಂತ ಗಂಭೀರವಾದಂತಹ ಒಂದು ಸಬ್ಜೆಕ್ಟ್, ಅತ್ಯಂತ ಆಳವಾಗಿ ಗಂಭೀರವಾಗಿ ಇರುವಂತಹ ದೊಡ್ಡ ಒಂದು ಸಮುದ್ರ ಇದ್ದಂತೆ ಅತ್ಯಂತ ಕ್ಲಿಷ್ಟ. ಹಾಗಂತ ಅಧ್ಯಯನ ಮಾಡದೇ ಬಿಡಲಿಕ್ಕಾಗೋದಿಲ್ಲ, ಅಧ್ಯಯನ ಮಾಡಲೇಬೇಕು ಎಂಬುದಾಗಿ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಒಂದು ಮಾತು ಬರುತ್ತೆ, ಅದುಃಖ ಮಿತರತ್ ಸರ್ವಂ ಜೀವ ಏವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತತೆ ಎಂಬುದಾಗಿ. ಅಂತ ಹೇಳಿದರೆ ಜಗತ್ತಿನಲ್ಲಿ ಒಟ್ಟು 3 ಪ್ರಭೇದ ಇದೆ. ಒಂದು ಜೀವ, ಇನ್ನೊಂದು ಜಡವಾದಂತಹ ವಸ್ತು, ಇನ್ನೊಂದು ಪರಮಾತ್ಮ ಅಂತ. ಜೀವ ಅಂದರೆ ನಾವೆಲ್ಲರೂ, ಜಡವಾದದ್ದು ಅಂತ ಹೇಳಿ ಕಲ್ಲು ಮಣ್ಣು ಈ ಮೈಕು ಮುಂತಾದಂತಹ ವಸ್ತುಗಳು, ಇನ್ನೊಂದು ಇವೆಲ್ಲವನ್ನು ಮೀರಿ ಮೇಲೆ ನಿಂತಹ ಪರಮಾತ್ಮ ಅಂತ. ಇದರಲ್ಲಿ ಯಾವುದಕ್ಕೆ ದುಃಖ ಇದೆ ಅಂತ, ಅದುಃಖ ಮಿತರತ್ ಸರ್ವಂ ಜೀವ ಏವತು ದುಃಖಿನಃ ಎಂಬುದಾಗಿ ಹೇಳ್ತಾರೆ. ಅಂದರೆ ಉಳಿದ ಕಲ್ಲು ಮಣ್ಣು ಮುಂತಾದಂತಹ ಜಡ ಪ್ರಪಂಚಕ್ಕೇನಿಲ್ಲ, ದುಃಖ ಇಲ್ಲ, ಸುಖವೂ ಇಲ್ಲ. ಸುಖವೂ ಇಲ್ಲ, ದುಃಖವೂ ಇಲ್ಲದೆ ಇರುವಂತಹ ಜಡ ಪದಾರ್ಥ ಅದು ಕಲ್ಲು ಮಣ್ಣು ಮುಂತಾದಂಥವುಗಳು. ಇನ್ನು ಪರಮಾತ್ಮ ಏನಿದ್ದಾನೆ ಅವನು ಸುಖ ಸ್ವರೂಪಿ. ಹಾಗಾದರೆ ದುಃಖ ಇರೋದು ಯಾರಿಗೆ? ಜೀವರಿಗೆ ಮಾತ್ರ. ಅದಕ್ಕೆ ಹೇಳ್ತಾರೆ
ಅದುಃಖಂ ಇತರತ್ ಸರ್ವಂ ಜೀವ ಏವತು ದುಃಖಿನಃ ಅಂತ. ಜೀವಿಗಳಿಗೆ ಮಾತ್ರ ದುಃಖ ಎಂಬುದು ಇದೆ. ಆ ದುಃಖ ಎಂಬುದು ಏನಾಗಬೇಕು? ಪರಿಹಾರ ಆಗಬೇಕು. ಯಾಕೆಂದರೆ ಹೇಳಿದರೆ ಪ್ರತಿಯೊಬ್ಬ ಜೀವಿಗಳಿಗೂ ಇರುವಂತಹ ಒಂದು ಏನೋ ಒಂದು ಅಭಿಪ್ರಾಯ ಅಥವಾ ಆಸೆ ಅಂತ ಹೇಳಿದರೆ ಸುಖಮೇವನಸ್ಯ ದುಃಖಂ ಮನಾಗಪಿ ಮಾಭೂತ್ ಎಂಬುದಾಗಿ. ಅಂದರೆ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನನಗೆ ಸುಖವೇ ಆಗಲಿ, ದುಃಖದ ಆಲೋಚನೆಯೂ ಕೂಡ ಮನಸ್ಸಲ್ಲಿ ಬಾರದೇ ಹೋಗಲಿ ಎಂಬುದಾಗಿ ಹೇಳ್ತಾರೆ. ಇದು ಪ್ರತಿಯೊಬ್ಬರಿಗೂ ಇರುವಂತಹ ಆಸೆ. ಯಾವಾಗಲೂ ನಾನು ಆರಾಮಿರಬೇಕು ಅಂತ ನಾವು ಇಚ್ಛೆ ಪಡ್ತೇವೆ. ಆ ಆರಾಮ ಎಂಬುದು, ಸುಖ ಎಂಬುದು ಯಾವುದರಿಂದ ಸಿಗುತ್ತೆ ಅಂತ ಹೇಳಿದರೆ ತೇಷಾಂ ದುಃಖ ಪ್ರಹಾರಣಾಯ ಶ್ರುತಿರೇಷ ಪ್ರವರ್ತತೆ ಎಂಬುದಾಗಿ, ಅಂತಹ ದುಃಖವನ್ನು ದೂರ ಮಾಡಲಿಕ್ಕೋಸ್ಕರ ಈ ಎಲ್ಲ ಶ್ರುತಿ ಸ್ಮೃತಿಗಳು ಉಪನಿಷತ್ತುಗಳು ಮುಂದೆ ಹೊರಟಿವೆ ಎಂಬುದಾಗಿ ಈ ಮಾತು ಹೇಳುತ್ತೆ. ಹಾಗಾದರೆ ಉಪನಿಷತ್ತುಗಳು ತುಂಬ ಕ್ಲಿಷ್ಟ ಮತ್ತು ಗಂಭೀರ ಅಂತ ಅದನ್ನು ಅಧ್ಯಯನ ಮಾಡದೆ ಬಿಡಬಾರ್ದು. ಅಧ್ಯಯನ ಮಾಡಬೇಕು, ಅರ್ಥವನ್ನು ತಿಳಿದುಕೊಳ್ಳಲೇಬೇಕು. ತಿಳಿದುಕೊಂಡದ್ರಲ್ಲಿ ಸ್ವಲ್ಪವನ್ನಾದರೂ ಕೂಡ ನಮ್ಮ ಅನುಸಂಧಾನಕ್ಕೆ ಇಟ್ಕೊಳ್ಬೇಕು ಎಂಬುದಾಗಿ ಹೇಳ್ತಾರೆ. ಇಂತಹ ವೇದ ವಾಂಗ್ಮಯ ಎಂಬುದು ಒಟ್ಟು 4 ವಿಧವಾಗಿ ಇದೆ. ಅಂದರೆ ವೇದಗಳು 4 ವಿಧ ಅಂತ. ಹೇಗೆ ಅಂತ ಹೇಳಿದರೆ, ಒಂದು ಸಂಹಿತ, ಒಂದು ಬ್ರಾಹ್ಮಣ, ಇನ್ನೊಂದು ಆರಣ್ಯಕ, ಇನ್ನೊಂದು ಉಪನಿಷತ್ತು ಎಂಬುದಾಗಿ. ಏನು ಸಂಹಿತ ಅಂತ ಹೇಳಿದರೆ, ಸಂಹಿತ ಅಂತ ಹೇಳಿದರೆ ವೇದದ ಮೂಲ ಟೆಕ್ಸ್ಟ್. ಇವತ್ತು ನಾವೇನು ಅಧ್ಯಯನ ಮಾಡುವಂತಹ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬಂತಹ ವೇದಗಳಿರ್ತವೆ, ಪುರುಷ ಸೂಕ್ತ, ಶ್ರೀ ಸೂಕ್ತ, ಬ್ರಹ್ಮಣಿ ಸೂಕ್ತ ಮುಂತಾದಂಥವುಗಳೆಲ್ಲವೂ ಕೂಡ ಅದು ಸಂಹಿತಾ ಭಾಗಕ್ಕೆ ಸೇರ್ತವೆ. ಅಂದರೆ ವೇದ ಮೂಲ ಟೆಕ್ಸ್ಟ್ ಅದು. ಎರಡನೆಯದ್ದು ಬ್ರಾಹ್ಮಣ ಎಂಬುದಾಗಿ. ಬ್ರಾಹ್ಮಣ ಅಂತ ಹೇಳಿದರೆ ಈ ವೇದದ ಭಾಗಗಳನ್ನು ಯಾವಾಗ ಉಪಯೋಗಿಸಬೇಕು ಅಂತ ತಿಳಿಸಿಕೊಡುವಂಥದ್ದು ಬ್ರಾಹ್ಮಣ ಅಂತ. ಇನ್ನು ಆರಣ್ಯಕ ಅಂತ ಹೇಳಿದರೆ ಅರಣ್ಯದಲ್ಲಿ ಇದ್ದು ಅಧ್ಯಯನ ಮಾಡುವಂಥದ್ದು ಅಂತ. ಅಂದರೆ ಸಂಸಾರದ ಎಲ್ಲ ವಿಧವಾದಂತಹ ಜವಾಬ್ದಾರಿಗಳನ್ನು ಕೂಡ ಕಳಚಿಕೊಂಡು ಎಲ್ಲವನ್ನೂ ಕೂಡ ಮಕ್ಕಳ ಮೇಲೆ ಭಾರವನ್ನು ವಹಿಸಿ ತಾನು ಮತ್ತು ತನ್ನ ಹೆಂಡತಿಯೊಂದಿಗೆ ಅರಣ್ಯಕ್ಕೆ ಹೋಗಿ, ಕಾಡಿಗೆ ಹೋಗಿ ಅಲ್ಲಿ ವಾನಪ್ರಸ್ಥ ಧರ್ಮವನ್ನು ಆಚರಣೆ ಮಾಡುತ್ತಾ ಅಲ್ಲಿ ಅಧ್ಯಯನ ಮಾಡಬೇಕಾದಂತಹ ವೇದಗಳ ಭಾಗ ಅಂತ ಹೇಳಿದರೆ ಅದು ಆರಣ್ಯಕ ಎಂಬುದಾಗಿ ವೇದದ 3ನೇ ಭಾಗ. ಕೊನೆಯ ಭಾಗ ಯಾವುದು ಅಂತ ಹೇಳಿದರೆ ಅದೇ ಉಪನಿಷತ್ ಎಂಬುದಾಗಿ. ಹಿಂದೆ ಹೇಳಿದಂತೆ ಉಪ ಅಂತ ಹೇಳಿದರೆ ಮೇಲೆ, ಇನ್ನೊಂದು ಉಪ ಅಂತ ಹೇಳಿ ಸಮೀಪ ಅಂತ. ಪರಮಾತ್ಮನ ಹತ್ತಿರ ನಮ್ಮನ್ನು ಕರೆದುಕೊಂಡು ಹೋಗುವಂತಹ, ಪರಮಾತ್ಮನ ಬಗ್ಗೆ ವಿಶೇಷವಾಗಿ ತಿಳಿಸುವಂತಹ ವೇದದ ಭಾಗ ಅಂತ ಹೇಳಿದರೆ ಅದು ಉಪನಿಷತ್ ಎಂಬುದಾಗಿ ಕರೆಸಿಕೊಳ್ಳುತ್ತೆ. ಅದರಲ್ಲಿ ಇವತ್ತು ನಮಗೆ ವಿಶೇಷವಾಗಿ ಅನೇಕ ಉಪನಿಷತ್ತುಗಳು ಉಪಲಬ್ಧವಾಗ್ತವೆ. ಆದರೆ ಅದರಲ್ಲಿ ಪ್ರಸಿದ್ಧವಾದದ್ದು ಮತ್ತು ಉತ್ಕೃಷ್ಟವಾದಂತಹ 10 ಉಪನಿಷತ್ತುಗಳು, ದಶೋಪನಿಷತ್ತುಗಳು ಎಂಬುದಾಗಿ, ಅದನ್ನು ನಮ್ಮ ಮೂಲ ಗುರುಗಳಾದಂತಹ ಮಧ್ವಾಚಾರ್ಯರು ಅದಕ್ಕೆ ವಿಶೇಷವಾದಂತಹ ಭಾಷ್ಯವನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಮುಂದೆ ಜಯತೀರ್ಥರು, ವಾದಿರಾಜರು, ವ್ಯಾಸತೀರ್ಥರು ಮುಂತಾದಂತಹ ಜ್ಞಾನಿ ವರೇಣ್ಯರು ಟೀಕಾ ಟಿಪ್ಪಣಿಗಳನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಒಟ್ಟು 4 ವಿಧ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬುದಾಗಿ 4 ವೇದದ ಪ್ರಭೇದಗಳು. ಅದರಲ್ಲಿ ಋಗ್ವೇದಕ್ಕೆ ಸಂಬಂಧಪಟ್ಟಂತಹ ಉಪನಿಷತ್ತು ಅಂತ ಹೇಳಿದರೆ ಅದು ಐತರೇಯ ಉಪನಿಷತ್ತು ಎಂಬುದಾಗಿ. ಐತರೇಯ ಉಪನಿಷತ್ತು ಅದಕ್ಕೆ ಋಗ್ವೇದಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಮುಂದೆ ಬರುವಂಥದ್ದು ಯಜುರ್ವೇದ. ಆ ಯಜುರ್ವೇದವು ಕೂಡ 2 ವಿಧವಾಗಿ ಇದೆ. ಒಂದು ಶುಕ್ಲ ಯಜುರ್ವೇದ, ಇನ್ನೊಂದು ಕೃಷ್ಣ ಯಜುರ್ವೇದ ಅಂತ. ಅದರಲ್ಲಿ ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟಿದ್ದು ಒಂದು ಈಶಾವಾಸ್ಯೋಪನಿಷತ್ತು, ಇನ್ನೊಂದು ಬೃಹದಾರಣ್ಯಕೋಪನಿಷತ್ ಎಂಬುದಾಗಿ. ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಿದ್ದು ತೈತ್ತಿರೀಯ ಉಪನಿಷತ್ತು ಮತ್ತು ಇವತ್ತು ನಾವು ಪ್ರವಚನ ಮಾಡುವಂತಹ ಕಠೋಪನಿಷತ್ ಎಂಬುದಾಗಿ. ಮುಂದೆ ಸಾಮವೇದಕ್ಕೆ ಸಂಬಂಧಪಟ್ಟಿದ್ದು ತಲವಕಾರೋಪನಿಷತ್ತು ಮತ್ತು ಛಾಂದೋಗ್ಯೋಪನಿಷತ್ ಎಂಬುದಾಗಿ. ಕೊನೆಯ ಅಥರ್ವವೇದಕ್ಕೆ ಸಂಬಂಧಪಟ್ಟಿದ್ದು ಮುಂಡಕೋಪನಿಷತ್ತು ಮತ್ತು ಮಾಂಡೂಕೋಪನಿಷತ್ ಎಂಬುದಾಗಿ. ಈ ರೀತಿಯಾಗಿ 10 ಉಪನಿಷತ್ತುಗಳು 4 ವೇದದ 5 ವಿಭಾಗಕ್ಕೆ, 4 ವೇದಗಳು, ಅದರಲ್ಲಿ ಮತ್ತೆ ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಎಂಬುದಾಗಿ 2 ವಿಭಾಗ. ಹೀಗೆ 5 ವೇದದ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಒಟ್ಟು 10 ಉಪನಿಷತ್ತುಗಳು ಇವತ್ತು ನಮ್ಮ ಮುಂದೆ ಇವೆ. ಅದರಲ್ಲಿ ವಿಶೇಷವಾಗಿ ಒಂದೊಂದು ಉಪನಿಷತ್ತಿಗೂ ಕೂಡ ಒಂದೊಂದು ಶಾಂತಿ ಮಂತ್ರ ಅಂತ ಇದೆ. ಅಂದರೆ
ಆ ಶಾಂತಿ ಮಂತ್ರವನ್ನು ನಾವು ಪಠನ ಮಾಡಿ ಆ ಒಂದು ಉಪನಿಷತ್ತನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅದು ನಮಗೆ ವಿಶೇಷವಾದಂತಹ ಜ್ಞಾನವನ್ನು ತಂದುಕೊಡುತ್ತೆ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಈ ಒಂದು ಕಾಠಕೋಪನಿಷತ್ತಿಗೆ ಮೊದಲನೇದಾಗಿ ಕಠ ಅಂದರೆ ಏನು ಅಂತ, ಉಪನಿಷತ್ತಿನ ಹೆಸರೇನು? ಕಠೋಪನಿಷತ್ ಎಂಬುದಾಗಿ. ಕಠೋಪನಿಷತ್ ಎನ್ನುವಂಥ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಕಠ ಅಂತ ಹೇಳಿದರೆ ಅದು ಒಬ್ಬ ಋಷಿಗಳ ಪರಂಪರೆ. ಆ ಋಷಿಗಳು ಕಂಡುಕೊಂಡಂತಹ ಉಪನಿಷತ್ತು ಅದು ಕಠೋಪನಿಷತ್ತು. ಹಾಗಾಗಿ ಇದಕ್ಕೆ ಕಠೋಪನಿಷತ್ ಎಂಬುದಾಗಿ ಹೆಸರು. ಇನ್ನೊಂದು ಕಠ ಅಂತ ಹೇಳಿದರೆ ಕಷ್ಟಪಡುವುದು ಅಂತ. ಅಂದರೆ ಈ ಉಪನಿಷತ್ತನ್ನು ಅಧ್ಯಯನ ಮಾಡುವುದು, ಅರ್ಥ ಮಾಡಿಕೊಳ್ಳುವುದು ಅಂತ ಹೇಳಿ ತುಂಬ ಕಷ್ಟ. ಹಾಗಾಗಿ ಇದಕ್ಕೆ ಕಠೋಪನಿಷತ್ ಎಂಬುದಾಗಿ ಹೆಸರು. ಇಂತಹ ಕಠೋಪನಿಷತ್ತಿಗೆ ಶಾಂತಿ ಮಂತ್ರ ಯಾವುದು ಅಂತ ಹೇಳಿದರೆ ಪ್ರಸಿದ್ಧವಾದಂತಹ, ಇವತ್ತು ಬಹುತೇಕ ಎಲ್ಲ ಶಾಲೆಗಳಲ್ಲೂ ಕೂಡ ಇದನ್ನು ಹೇಳ್ತಾರೆ. ಏನಂತ? ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹಿ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ 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 ಎಂಬುದಾಗಿ ಇದು ಕಠೋಪನಿಷತ್ತಿನ ಶಾಂತಿ ಮಂತ್ರ. ಏನಿದರ ಅರ್ಥ ಅಂತ ಹೇಳಿದರೆ, ಇದು ಪಾಠವನ್ನು ಪ್ರಾರಂಭ ಮಾಡಬೇಕಾದ್ರೆ ಗುರುಗಳು ಮತ್ತು ಶಿಷ್ಯರು ಇಬ್ಬರೂ ಕೂಡ ಪ್ರಾರ್ಥನೆ ಮಾಡಬೇಕಾದಂತಹ ಒಂದು ಶಾಂತಿ ಮಂತ್ರ. ಇದರಲ್ಲಿ ಮೊದಲು ಏನು ಹೇಳ್ತಾರೆ ಅಂತ ಹೇಳಿದರೆ, ಸಹನಾವ್ ಅವತು ಎಂಬುದಾಗಿ. ಅಂದರೆ ನೌ ಅಂತ ಹೇಳಿದರೆ ನಮ್ಮಿಬ್ಬರನ್ನೂ ಕೂಡ, ಅವತು ಅವತು ಅಂದರೆ ಪ್ರವೇಶ ಮಾಡಲಿ ಅಂತ. ಯಾರು ಪ್ರವೇಶ ಮಾಡಬೇಕು ಅಂತ ಹೇಳಿದರೆ ಪರಮಾತ್ಮ, ಇಡೀ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮ ನನ್ನಲ್ಲಿ ಮತ್ತು ನಿನ್ನಲ್ಲಿ, ಅಂದರೆ ಗುರುಗಳಲ್ಲಿ ಮತ್ತು ಶಿಷ್ಯನಲ್ಲಿ ಇಬ್ಬರಲ್ಲೂ ಕೂಡ ಪ್ರವೇಶ ಮಾಡಿ ಈ ಉಪನಿಷತ್ತಿನ ನಿಜವಾದಂತಹ ಅರ್ಥ ಏನಿದೆ ಅದನ್ನು ಹೊಳೆಸಲಿ ಅಂತ, ನಮ್ಮಲ್ಲಿ ಪ್ರವೇಶ ಮಾಡಲಿ ಎಂಬುದಾಗಿ ಮೊದಲ ಪ್ರಾರ್ಥನೆ. ಎರಡನೇದು ಏನು? ಸಹನೌ ಭುನಕ್ತು ಎಂಬುದಾಗಿ. ಭುನಕ್ತು ಅಂತ ಹೇಳಿದರೆ ಅದಕ್ಕೆ ಅರ್ಥ ನಮ್ಮಿಬ್ಬರನ್ನೂ ಕೂಡ ರಕ್ಷಣೆ ಮಾಡಲಿ ಎಂಬುದಾಗಿ ಎರಡನೇ ಪ್ರಾರ್ಥನೆ. ಕೊನೆಯದ್ದು ಸಹವೀರ್ಯಂ ಕರವಾವಹಿ ಅಂತ. ವೀರ್ಯ ಅಂತ ಹೇಳಿದ್ರೆ ಶಕ್ತಿ ಅಂತ. ಇಲ್ಲಿ ಯಾವ ರೀತಿಯಾಗಿ ಪ್ರಾರ್ಥನೆ ಅಂತ ಹೇಳಿದರೆ, ವೀರ್ಯಂ ಅಂತ ಹೇಳಿದರೆ ಕೇವಲ ಶಕ್ತಿ ಅಲ್ಲ. ಕೇವಲ ಶಕ್ತಿ ಯಾರಿಗೆ ಬೇಕು? ಈ ದೇಹಕ್ಕೆ ಬೇಕು. ಆದರೆ ಆತ್ಮನಿಗೆ ಇರುವಂತಹ ನಿಜವಾದಂತಹ ಶಕ್ತಿ ಅಂತ ಹೇಳಿದರೆ ಅದು ಜ್ಞಾನದ ಶಕ್ತಿ. ಹಾಗಾಗಿ ಆ ಪರಮಾತ್ಮ ನಮ್ಮಿಬ್ಬರಿಗೂ ಕೂಡ ಒಂದು ಉತ್ತಮವಾದಂತಹ ಜ್ಞಾನದ ಶಕ್ತಿಯನ್ನು ಕೊಡಲಿ. ಅಷ್ಟು ಮಾತ್ರ ಅಲ್ಲ, ತೇಜಸ್ವಿನೌ ಅಧೀತಮಸ್ತು ಅಂತ. ಅಂದರೆ ನಾವು ಅಧ್ಯಯನ ಮಾಡಿದಂತಹ ವಿದ್ಯೆ ನಮಗೆ ಏನನ್ನು ತಂದುಕೊಡಬೇಕು ಅಂತ ಹೇಳಿದರೆ ನಮ್ಮ ಮುಖದಲ್ಲಿ ಒಳ್ಳೆಯ ತೇಜಸ್ಸನ್ನು ತಂದುಕೊಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾವು ಕೆಲವೊಬ್ಬರನ್ನು ನೋಡಿದಾಗ ಹೇಳ್ತೇವೆ, ಮುಖದಲ್ಲಿ ಭಾರಿ ಕಳೆ ಇದೆ, ವರ್ಚಸ್ಸಿದೆ ಅಂತ. ಆ ವರ್ಚಸ್ಸು ಕಳೆ ಹೇಗೆ ಬಂದಿರುತ್ತೆ ಅಂತ ಹೇಳಿದರೆ ಅವರು ಅಧ್ಯಯನ ಮಾಡಿದಂತಹ ವಿದ್ಯೆಯಿಂದಾಗಿ, ಅವರು ಅನುಷ್ಠಾನ ಮಾಡಿದಂತಹ ಆಚಾರ ವಿಚಾರಗಳಿಂದಾಗಿ. ಹಾಗಾಗಿ ಆ ಪರಮಾತ್ಮ ನಮ್ಮಿಬ್ಬರಿಗೂ ಕೂಡ ಒಳ್ಳೆಯ ತೇಜಸ್ಸನ್ನು ಕೊಡಲಿ. ಅಷ್ಟು ಮಾತ್ರ ಅಲ್ಲ, ಈ ಅಧ್ಯಯನ ಎಲ್ಲ ಮುಗಿದ ಮೇಲೆ ನಾವಿಬ್ಬರೂ ಕೂಡ ಹೇಗಿರಬೇಕು? ಸ್ನೇಹಿತರಂತೆ ಇರಬೇಕು. ಮಾ ವಿದ್ವಿಷಾವಹೈ, ನಮ್ಮಿಬ್ಬರಲ್ಲೂ ಕೂಡ ದ್ವೇಷ ಬರಬಾರದು ಅಂತ. ಯಾಕೆ ಅಂತ ಹೇಳಿದರೆ, ಒಬ್ಬ ಶಿಷ್ಯ ಒಬ್ಬ ಗುರುವಿನ ಹತ್ತಿರ ಅಧ್ಯಯನ ಮಾಡ್ತಾನೆ. ಅಧ್ಯಯನ ಮಾಡಿದ ಮೇಲೆ ಒಂದು ವೇಳೆ ಅವನು ಗುರುಗಳಿಗಿಂತ ಜಾಸ್ತಿ ಪಾಪ್ಯುಲರ್ ಆಗಿಬಿಟ್ರೆ ಆವಾಗ ಏನಾಗುತ್ತೆ? ಗುರುಗಳಿಗೆ ಶಿಷ್ಯನಲ್ಲಿ ದ್ವೇಷ ಬರುತ್ತೆ, ಶಿಷ್ಯನಿಗೆ ಗುರುಗಳಲ್ಲೇ ದ್ವೇಷ ಬರುತ್ತೆ. ಯಾಕೆ ಅಂತ ಹೇಳಿದರೆ ನಮಗಿಂತ ಪಾಪ್ಯುಲರ್ ಆಗಿದ್ದಾನೆ, ಪ್ರಸಿದ್ಧನಾಗಿದ್ದಾನೆ ಅಂತ. ಆದರೆ ಆ ರೀತಿಯಾದಂತಹ ಯಾವ ದ್ವೇಷವೂ ಕೂಡ ನಮ್ಮಿಬ್ಬರಲ್ಲಿ ಬರದೇ ಹೋಗಲಿ. ಕೊನೆಯವರೆಗೂ ಕೂಡ ನಾವಿಬ್ಬರು ಗುರು ಶಿಷ್ಯರಾಗಿಯೇ ಇರೋಣ ಎಂಬುದಾಗಿ ಪ್ರಾರ್ಥನೆ ಮಾಡಿ ಕೊನೆಗೆ ಹೇಳ್ತಾರೆ, ಓಂ ಶಾಂತಿ 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 ಎಂಬುದಾಗಿ. ಇದಕ್ಕೇನರ್ಥ ಅಂತ ನಾವು ಮೇಲೋಟಕ್ಕೆ ನೋಡಿದರೆ ಏನಂತ ಅರ್ಥ ಆಗುತ್ತೆ? ಎಲ್ಲರೂ ಕೂಡ ಶಾಂತರಾಗಿ 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 ಅಂತ ಅರ್ಥ ಆಗುತ್ತೆ. ಆದರೆ ನಿಜವಾಗಿ ಶಾಂತಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಶ ಅಂತ ಹೇಳಿದರೆ ವಿಶೇಷವಾದಂತಹ ಆತ್ಮದ ಆನಂದ, ಆತ್ಮನಿಗೆ ಇರುವಂತಹ ವಿಶೇಷವಾದಂತಹ ಆನಂದ. ಮತ್ತು ಈ ಅಂತ ಹೇಳಿದರೆ ಜ್ಞಾನ. ಹೀಗೆ ಜ್ಞಾನ ಮತ್ತು ಆನಂದ, ಈ ಜ್ಞಾನಾನಂದಗಳ ಅಂತ ಕೊನೆ ಪರಿಪೂರ್ಣವಾಗಿ ಯಾರಲ್ಲಿ ಜ್ಞಾನಾನಂದ ಇದೆ?
ಅದು ಪರಮಾತ್ಮನಲ್ಲಿ ಮಾತ್ರ ಇದೆ. ಅಂತಹ ಪರಮಾತ್ಮ ನಮಗೆ ಅನುಗ್ರಹ ಮಾಡಲಿ ಅಂತ ಜ್ಞಾನಾನಂದಗಳ ಸ್ವರೂಪನಾದಂತಹ ಪರಮಾತ್ಮನನ್ನು ಶಾಂತಿ 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 ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಒಂದು ಶಾಂತಿ ಮಂತ್ರದಲ್ಲಿ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಮುಂದೆ ನಾವು ಯಾವುದೇ ಒಂದು ಮಂತ್ರವನ್ನು ಹೇಳಬೇಕಾದರೆ ಪ್ರಧಾನವಾಗಿ ತಿಳಿದುಕೊಳ್ಳಬೇಕಾದದ್ದು ಏನು ಅಂತ ಹೇಳಿದರೆ ಋಷಿ, ಛಂದಸ್ಸು ಮತ್ತು ದೇವತೆ ಅಂತ. ಋಷಿ ಅಂತ ಹೇಳಿದರೆ ಆ ಮಂತ್ರವನ್ನು ಯಾರು ನೋಡಿದ್ದಾರೋ ಅವನು ಋಷಿ. ಇನ್ನು ದೇವತೆ ಅಂತ ಹೇಳಿದರೆ ಆ ಮಂತ್ರ ಯಾರನ್ನು ಹೇಳ್ತಾ ಇದೆಯೋ ಅವನು ದೇವತೆ. ಇನ್ನು ಛಂದಸ್ಸು ಅಂತ ಹೇಳಿದರೆ ಅದು ಯಾವ ಛಂದಸ್ಸಿನಲ್ಲಿದೆ, ಅನುಷ್ಠುಪ್ನಲ್ಲಿದೆನೋ ಗಾಯತ್ರಿಯಲ್ಲಿದೆನೋ ಛಂದಸ್ಸು ಅಂತ. ಇದನ್ನು ಯಾಕೆ ತಿಳಿದುಕೊಳ್ಳಬೇಕು ಅಂತ ಹೇಳಿದರೆ ವೇದದಲ್ಲಿ ಹೇಳ್ತಾರೆ, ಯೋವಾಹವೈ ಅವಿದಿತ ಋಷಿಚ್ಛಂದೋ ದೇವತಾ ಬ್ರಾಹ್ಮಣೇನ ಮಂತ್ರೇಣ ಯಜತಿ ಯಾಜಯತಿ ಅಧ್ಯಾಪಯತಿ ವಾ ಸ್ಥಾಣುಂ ವರ್ಚತಿ ಗತ್ತೇವಾ ಪದ್ಯತೆ ಪ್ರವಾಮೀಯತೆ ಎಂಬುದಾಗಿ ಹೇಳ್ತಾರೆ. ಅಂದರೆ ಇವತ್ತು ಋಷಿ ಛಂದಸ್ಸು ದೇವತೆಗಳನ್ನು ಗಂಡಸರು ಮಾತ್ರ ಹೇಳಬೇಕಂತಿಲ್ಲ. ಹೆಂಗಸರು ಗುರುಮಂತ್ರವನ್ನು ಜಪ ಮಾಡಬೇಕಾದ್ರೆ ಅಪಸರ್ಪಂತ ಏ ಭೂತ ಎಂಬಂಥ ಮಂತ್ರ ಹೇಳಬೇಕಾದ್ರೂ ಋಷಿ ಛಂದಸ್ಸು ದೇವತೆಗಳನ್ನು ಹೇಳ್ತಾರೆ. ಮತ್ತು ಪೃಥ್ವಿತ್ವಯ ಧೃತಾಲೋಕ ಎಂಬಂತಹ ಮಂತ್ರವನ್ನು ಹೇಳಬೇಕಾದ್ರೂ ಕೂಡ ಅಲ್ಲಿ ಏನು ಹೇಳ್ತಾರೆ, ಋಷಿ ಛಂದಸ್ಸು ದೇವತೆಯನ್ನು ಹೇಳ್ತಾರೆ. ಹೀಗೆ ಪುರುಷರು ಸ್ತ್ರೀಯರು ಎಲ್ಲರೂ ಕೂಡ ಅವಶ್ಯವಾಗಿ ಯಾವ ಯಾವ ಮಂತ್ರಗಳನ್ನು ಸ್ತೋತ್ರಗಳನ್ನು ಹೇಳಬೇಕಾದರೆ ಋಷಿ ಛಂದಸ್ಸು ದೇವತೆಗಳನ್ನು ಅವಶ್ಯವಾಗಿ ಹೇಳಲೇಬೇಕು. ಹೇಳದೆ ಹೋದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರು ಇವುಗಳನ್ನು ತಿಳಿದುಕೊಳ್ಳದೇನೆ ಅಧ್ಯಯನ ಮಾಡ್ತಾನೋ ಅಥವಾ ಇನ್ನೊಬ್ಬರಿಗೆ ಪಾಠವನ್ನು ಮಾಡ್ತಾನೋ ಅಥವಾ ಹೋಮ ಹವನಾದಿಗಳನ್ನು ಮಾಡಿಸ್ತಾನೋ ಅಂತಹ ವ್ಯಕ್ತಿ ತಾನೇನಾಗ್ತಾನೆ, ಗರ್ತೇವಾ ಪದ್ಯತೆ ಅಂತ ಹೇಳಿದರೆ ಹೊಂಡದಲ್ಲಿ ಬೀಳ್ತಾನೆ, ಅರ್ಥಾತ್ ದಾರಿ ತಪ್ತಾನೆ ಅಂತ. ಅವನು ಹೇಳುವಂತಹ ಮಂತ್ರಗಳು ಯಾವುದು ಕೂಡ ಅವನಿಗೆ ಫಲವನ್ನು ಕೊಡುವುದಿಲ್ಲ. ಇನ್ನೊಂದೇನು, ಸ್ಥಾಣುಂ ವರ್ಚತಿ. ಸ್ಥಾಣುಂ ವರ್ಚತಿ ಅಂತ ಹೇಳಿದರೆ, ಸ್ಥಾಣು ಅಂತ ಹೇಳಿದರೆ ಈ ಕಂಬಗಳು, ಕಂಬ ಇದ್ದಂತೆ ಅವನು ಕೂಡ ವ್ಯರ್ಥ. ಕೊನೆಗೆ ಹೇಳ್ತಾರೆ ಪ್ರವಾಮೀಯತೆ, ಅವನ ಜ್ಞಾನ ಎಂಬುದು ಯಾವುದಕ್ಕೂ ಕೂಡ ಉಪಯೋಗಿ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನಾವು ಜೋರಾಗಿ ಮಂತ್ರ ಹೇಳ್ತೀವಿ, ಆದರೆ ಋಷಿ ಛಂದಸ್ಸು ದೇವತೆಗಳನ್ನು ಹೇಳೋದೇ ಇಲ್ಲ, ಮರ್ತು ಬಿಟ್ಟಿರ್ತೇವೆ. ಅದಕ್ಕೆ ವೇದ ಹೇಳುತ್ತಾ ಇದೆ ನಮಗೆ, ಋಷಿ ಛಂದಸ್ಸು ಮತ್ತು ದೇವತೆಗಳನ್ನು ಅವಶ್ಯವಾಗಿ ಪ್ರತಿಯೊಂದು ಮಂತ್ರದ ಋಷಿ ಛಂದಸ್ಸು ದೇವತೆಗಳನ್ನು ತಿಳಿದುಕೊಳ್ಳಲೇಬೇಕು ಮತ್ತು ಹೇಳಲೇಬೇಕು ಎಂಬುದಾಗಿ. ಪ್ರಕೃತ ಈ ಉಪನಿಷತ್ತಿಗೆ ಋಷಿ ಛಂದೋ ದೇವತೆ ಯಾರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಉಪನಿಷತ್ತನ್ನು ನಚಿಕೇತನಿಗೆ ಉಪದೇಶ ಮಾಡಿದಂತಹ ವ್ಯಕ್ತಿ ಯಾರು? ಸಾಕ್ಷಾತ್ ಯಮಧರ್ಮರಾಜ. ಹಾಗಾಗಿ ಈ ಕಠೋಪನಿಷತ್ತಿಗೆ ಋಷಿಗಳು ಯಾರು ಅಂತ ಹೇಳಿದರೆ ಸಾಕ್ಷಾತ್ ಯಮಧರ್ಮ ದೇವರೇ ಋಷಿಗಳು ಅಂತ. ಇನ್ನು ಛಂದಸ್ಸು, ಛಂದಸ್ಸು ಯಾವುದು ಅಂತ ಹೇಳಿದರೆ ಅನೇಕ ಕಡೆ ಜಾಸ್ತಿ ಇರುವುದು ಗದ್ಯ ಭಾಗನೇ ಇದೆ, ಇನ್ನು ಕೆಲವೊಂದು ಕಡೆ ಅದು ಶ್ಲೋಕ ರೂಪದಲ್ಲಿ ಇದೆ. ಅಲ್ಲಿಗೆ ಅನುಷ್ಠುಪು, ಜಗತಿ ಮುಂತಾದಂತಹ ಛಂದಸ್ಸುಗಳಿವೆ. ಇನ್ನು ಮೂರನೇದು ಯಾವುದು? ದೇವತೆ, ಅಂದರೆ ದೇವರು ಯಾರು ಅಂತ. ಈ ಉಪನಿಷತ್ತು ಪ್ರಧಾನವಾಗಿ ಯಾರನ್ನು ಹೇಳ್ತಾ ಇದೆ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಿ ಮಧ್ವಾಚಾರ್ಯರು ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ ಎಂಬುದಾಗಿ ವಾಮನರೂಪಿಯಾದಂತಹ ಪರಮಾತ್ಮನೇನೆ ಈ ಒಂದು ಉಪನಿಷತ್ತಿನ ಪ್ರತಿಪಾದ್ಯ ದೇವತೆ ಎಂಬುದಾಗಿ. ವಾಮನರೂಪಿಯಾದಂತಹ ಪರಮಾತ್ಮ ಅವನು ಈ ಒಂದು ಉಪನಿಷತ್ತಿಗೆ ಪ್ರತಿಪಾದ್ಯ ದೇವತೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಈ ವೈವಸ್ವತ ಮನ್ವಂತರಕ್ಕೆ ಉಪೇಂದ್ರ ಕೂಡ ಇವನೇ ಅಂತೆ. ಅಂತ ಹೇಳಿದರೆ 14 ಮನ್ವಂತರಗಳಿವೆ. 14 ಮನ್ವಂತರಗಳಿಗೆ ಒಬ್ಬೊಬ್ಬ ಇಂದ್ರ ಅಂತ ಇರ್ತಾನೆ, ಇನ್ನೊಬ್ಬ ಉಪೇಂದ್ರ ಅಂತ. ಉಪೇಂದ್ರ ಅಂತ ಹೇಳಿದರೆ ಅವನಿಗಿಂತ ಮೇಲ್ಗಡೆ ಇರುವಂತಹ ಒಂದು ಪರಮಾತ್ಮನ ಸ್ವರೂಪ ಉಪೇಂದ್ರ ಅಂತ. ಪ್ರಕೃತ ವೈವಸ್ವತ ಮನ್ವಂತರಕ್ಕೆ ಉಪೇಂದ್ರ ಯಾರು ಅಂತ ಹೇಳಿದರೆ ಅದು ವಾಮನರೂಪಿಯಾದಂತಹ ಪರಮಾತ್ಮ. ಅಂತಹ ವಾಮನರೂಪಿಯಾದಂತಹ ಪರಮಾತ್ಮ ಅವನು ವಿಶೇಷವಾಗಿ ಕಠೋಪನಿಷತ್ತಿನ ಪ್ರತಿಪಾದ್ಯ ದೇವತೆ. ಅಷ್ಟು ಮಾತ್ರ ಅಲ್ಲ, ನಾವು ವಾಸವಾಗಿರುವಂತಹ ಈ ಒಂದು ವೈವಸ್ವತ ಮನ್ವಂತರಕ್ಕೆ ಅವನೇ ಉಪೇಂದ್ರನಾಗಿದ್ದಾನೆ ಎಂಬುದಾಗಿ ನಮಗೆ ಹತ್ತಿರ ಇರುವಂತಹ ದೇವತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳಿ ಮಧ್ವಾಚಾರ್ಯರು ಹೇಳ್ತಾರೆ, ಆ ವಾಮನರೂಪಿಯಾದಂತಹ ಪರಮಾತ್ಮ ಹೇಗಿದ್ದಾನೆ ಅಂತ ಹೇಳಿದರೆ ಸರ್ವ ಪ್ರಾಣಿ ಹೃದಯಸ್ಥಾಯ ಅಂತ. ಅಂದರೆ ಎಲ್ಲ ಜೀವಿಗಳ ಹೃದಯದಲ್ಲಿ ಬಿಂಬರೂಪಿಯಾಗಿ ಆ ಪರಮಾತ್ಮ ಇದ್ದಾನೆ. ಅಂತಹ ವಾಮನರೂಪಿಯಾದಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಮಧ್ವಾಚಾರ್ಯರು ಕೂಡ ಒಂದು
ಮಂಗಳಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ವೇದ ಮಂತ್ರದ ಒಂದು ಮಂಗಳಾಚರಣೆ ಅಂತ ಹೇಳಿದರೆ ಸಹನಾವೌತಿ ಎಂಬಂತಹ ಮಂತ್ರ. ಮಧ್ವಾಚಾರ್ಯರು ಈ ಭಾಷ್ಯಕ್ಕೆ ಮಂಗಳಾಚರಣೆಯನ್ನು ಮಾಡಬೇಕಾದರೆ ಮಾಡಿದಂತಹ ಒಂದು ಮಂಗಳಾಚರಣೆ ಅಂತ ಹೇಳಿದರೆ ನಮೋ ಭಗವತಿ ತಸ್ಮೈ ಸರ್ವತಃ ಪರಮಾಯತೆ ಸರ್ವ ಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ ಎಂಬುದಾಗಿ ವಾಮನ ರೂಪಿಯಾದಂತಹ ಪರಮಾತ್ಮನಿಗೆ ವಿಶೇಷವಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಉಪನಿಷತ್ ಎಂಬುದು ಪ್ರಾರಂಭ ಆಗುತ್ತೆ. ಉಷನ್ಹವೈ ವಾಜಶ್ರವಸಃ ಸರ್ವವೇದಸಂ ದದೌ ಅಂತ. ವಾಜಶ್ರವಸ ಎಂಬುದಾಗಿ ಒಬ್ಬ ವ್ಯಕ್ತಿ, ಅಂದರೆ ಆ ವ್ಯಕ್ತಿಯ ಹೆಸರು ಏನಂತ ಹೇಳಿದ್ರೆ ಉದ್ದಾಲಕ ಎಂಬುದಾಗಿ, ಉದ್ದಾಲಕ ಎಂಬಂತಹ ಒಬ್ಬ ಋಷಿ. ಆ ಋಷಿ ಯಾರು ಅಂತ ಹೇಳಿದರೆ ವಾಜಶ್ರವಸ್ ಎಂಬಂತಹ ಋಷಿಯ ಮರಿಮಗ ಅಂತೆ. ಅಂದರೆ ಅವನ ಮೊಮ್ಮಗನ ಮಗ ಉದ್ದಾಲಕ ಎಂಬಂತಹ ಒಬ್ಬ ಋಷಿ. ಬಹಳ ದೊಡ್ಡ ಜ್ಞಾನಿ, ಆಗಿನ ಕಾಲದ ಋಷಿಗಳಲ್ಲಿಯೇ ಅಗ್ರಗಣ್ಯನಾದಂಥ ಒಬ್ಬ ಶ್ರೇಷ್ಠ ಋಷಿ. ಭಾರೀ ಯಜ್ಞಯಾಗಾದಿಗಳು, ದಾನ, ತಪಸ್ಸೆಲ್ಲವನ್ನು ಕೂಡ ಮಾಡ್ತಾ ಇದ್ದ. ಕೊನೆಗೆ ಅವನಿಗೆ ವಯಸ್ಸಾಯಿತು. ವಯಸ್ಸಾದಾಗ ಅವನಿಗೆ ಜೀವನದ ಮೇಲೆ ವಿರಕ್ತಿ ಬಂದು ತಾನು ನಿಶ್ಚಯ ಮಾಡ್ತಾನೆ, ನಾನು ಇನ್ನು ಮುಂದೆ ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕು ಅಂತ. ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕು, ಅಷ್ಟು ಮಾತ್ರ ಅಲ್ಲ, ನನ್ನ ಮನೆಯಲ್ಲಿ ಇರುವಂತಹ ಎಲ್ಲ ವಿಧವಾದಂತಹ ಸಂಪತ್ತನ್ನು ಕೂಡ ದಾನ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ಸರ್ವ ವೇದಸಂ, ಅಂದರೆ ಸರ್ವಸ್ವ ದಾನ, ಮನೆಯಲ್ಲಿರುವಂತಹ ಎಲ್ಲವನ್ನು ಕೂಡ ದಾನ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿದ್ದರ ಹಿಂದೆ ಉದ್ದೇಶ ಏನು ಇತ್ತು ಅಂತ ಉಪನಿಷತ್ತು ಹೇಳುತ್ತೆ. ಉಷನ್ ಹವೈ ಎಂಬುದಾಗಿ ಹೇಳ್ತಾರೆ. ಅವನು ಸರ್ವಸ್ವದಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದ. ಆದರೆ ಮಾಡಿದ್ದರ ಹಿಂದಿನ ಉದ್ದೇಶ ಏನಿತ್ತು ಅಂತ ಹೇಳಿದರೆ ಮಧ್ವಾಚಾರ್ಯ ಹೇಳ್ತಾರೆ ಅದಕ್ಕೆ ಇಚ್ಛನ್ ವಾಜಶ್ರವೋ ನಪ್ತ ದದೌ ಸರ್ವಸ್ವ ದಕ್ಷಿಣಾಂ ಉದ್ದಾಲಕಃ ಸ್ವರ್ಗಲೋಕಂ ಎಂಬುದಾಗಿ. ಆ ಉದ್ದಾಲಕ ಎಂಬುದು ಅವನು ಸರ್ವಸ್ವ ದಾನವನ್ನು ಮಾಡಿದ. ಆದರೆ ಅದರ ಪ್ರಧಾನ ಉದ್ದೇಶ ಪರಮಾತ್ಮ ಪ್ರೀತನಾಗಲಿ ಅಂತ ಅರ್ಥ ಅಲ್ಲ, ಹೊರತು ಉಷನ್, ಅವನು ನನಗೆ ವಿಶೇಷವಾದಂತಹ ಸ್ವರ್ಗಲೋಕ ಸಿಗಬೇಕು ಎಂಬಂತಹ ಉದ್ದೇಶದಿಂದಾಗಿ ಒಂದು ಕಾಮನೆಯನ್ನು ಇಟ್ಟುಕೊಂಡು ಸರ್ವಸ್ವದಾನ ಮಾಡಲಿಕ್ಕೆ ತೀರ್ಮಾನಗೊಂಡ. ಅಂದರೆ ಅವನ ಹಿಂದೆ ಇದ್ದಿದ್ದು ಆಸೆ ಅಂತ ಹೇಳಿದರೆ ನನಗೆ ಸ್ವರ್ಗಲೋಕ ಸಿಗಬೇಕು ಎಂಬಂತಹ ಉದ್ದೇಶದಿಂದಾಗಿ ಸಮಗ್ರವಾದಂತಹ ಆಸ್ತಿಯನ್ನು ಕೂಡ ದಾನ ಮಾಡಲಿಕ್ಕೆ ಸಿದ್ಧನಾದ ಮೇಲೆ ಏನಾಯಿತು, ಕೊನೆಗೆ ಒಂದು ದೊಡ್ಡ ಯಾಗವನ್ನು ಮಾಡಿದ, ಸತ್ರಯಾಗ ಅಂತ. ಸತ್ರಯಾಗ ಅಂತ ಹೇಳಿದರೆ ಅನೇಕ ದಿವಸಗಳವರೆಗೆ ಮಾಡುವಂತಹ ಒಂದು ದೊಡ್ಡ ಯಾಗ. ಇವತ್ತು ನಾವು ಮಾಡುವಂಥದ್ದು ಸಣ್ಣ ಹೋಮ ಹವನಾದಿಗಳು, ಅದು 2-3 ಗಂಟೆಯಲ್ಲಿ ಮುಗಿಯುವಂತಹ ಹೋಮ ಹವನಾದಿಗಳು. ಆದರೆ ಈ ಉದ್ದಾಲಕ ಮಾಡಿದ್ದು ಸತ್ರಯಾಗ ಅಂತ. ಸತ್ರಯಾಗ ಅಂತ ಹೇಳಿದರೆ ಅನೇಕ ದಿವಸಗಳವರೆಗೆ ಮಾಡುವಂತಹ ದೊಡ್ಡ ಯಾಗ, ಅದಕ್ಕೆ ಸತ್ರಯಾಗ ಅಂತ ಕರೀತಾರೆ. ಅಂತಹ ವಿಶ್ವಜಿತ್ ಎಂಬಂತಹ ದೊಡ್ಡ ಯಾಗವನ್ನು ಮಾಡ್ತಾನೆ. ಅಂತಹ ಯಾಗದಲ್ಲಿ ಕೊನೆಗೇನಾಗಬೇಕು, ಕಲಶದ ಅಭಿಷೇಕ ಎಲ್ಲ ಆಗುತ್ತೆ. ಕಲಶ ಅಭಿಷೇಕ ಎಲ್ಲ ಆಗಿ ಕೊನೆಗೆ ದಾನವನ್ನು ಕೊಡಬೇಕು ಅಂತ ನಿಂತ್ಕೊಳ್ತಾನೆ. ದಾನ ಎಲ್ಲ ಕೊಡ್ತಾನೆ. ಆವಾಗ ಹಿಂದಿನ ಕಾಲದಲ್ಲಿ ಎಲ್ಲ ಋಷಿಗಳಿಗೆ ಇದ್ದಂತಹ ದೊಡ್ಡ ಆಸ್ತಿ ಅಂದರೆ ಏನು, ಹಸುಗಳು, ಗೋಧನ. ಹಸು ಎಂಬಂತಹ ಧನವೇನೇ ದೊಡ್ಡ ಧನ. ಆಗಿನ ಕಾಲದಲ್ಲಿ ಋಷಿಗಳಿಗೆ ಇದ್ದಂತಹ ಸಂಪತ್ತನ್ನು ಯಾವ ರೀತಿಯಾಗಿ ಕೌಂಟ್ ಮಾಡ್ತಾ ಇದ್ರು ಅಂತ ಹೇಳಿದರೆ, ಇವನ ಹತ್ತಿರ 1000 ಹಸುಗಳಿವೆ, ಇನ್ನೊಬ್ಬನ ಹತ್ತಿರ 10,000 ಹಸುಗಳಿವೆ ಅಂತ ಈ ರೀತಿಯಾಗಿ ಯಾರಲ್ಲಿ ಹೆಚ್ಚು ಆಕಳುಗಳಿವೆಯೋ ಅವನು ಭಾರಿ ಶ್ರೀಮಂತ ಅಂತ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಹಾಗಾಗಿ ಉದ್ದಾಲಕನ ಹತ್ತಿರನೂ ಕೂಡ ಏನಿತ್ತು, 1000 ಹಸುಗಳಿದ್ದವು ಮನೆಯಲ್ಲಿ. ಹಾಗಾಗಿ ಎಲ್ಲ ಹಸುಗಳನ್ನು ಕೂಡ ದಾನ ಮಾಡ್ತಾ ಇರ್ತಾನೆ. ಆದರೆ ದಾನ ಮಾಡಬೇಕಾದ್ರೆ ಅವನೊಂದು ತಪ್ಪು ಮಾಡ್ತಾನೆ. ಏನಂತ ಹೇಳಿದರೆ, ಅವನ ಹತ್ತಿರ 1000 ಗೋಗಳಿದ್ದವು. ಅದರಲ್ಲಿ ಕೆಲವು ಗೋಗಳು ಒಳ್ಳೆಯ ಹಾಲು ಕೊಡುವಂತಹ ಗೋವುಗಳು, ಇನ್ನು ಕೆಲವು ಗೋವುಗಳು ಬಡಕಲು ಗೋವುಗಳು, ಇವತ್ತು ನಾಳೆ ಎನ್ನುವಂಥ ಇದ್ದಂತಹ ಗೋವುಗಳು. ಹೀಗಾಗಿ ಆ ವ್ಯಕ್ತಿ ಉದ್ದಾಲಕ ಏನು ಮಾಡ್ತಾನೆ, ಅವನ ಬಳಿ ಇದ್ದಂತಹ ಒಳ್ಳೆಯ ಗೋವುಗಳನ್ನೆಲ್ಲವನ್ನು ಕೂಡ
ತನಗೆ ಯಾರು ಪ್ರೀತಿ ಪಾತ್ರರೋ ತನ್ನ ಬಂಧು ಬಾಂಧವರೋ ಅವರಿಗೆ ಒಳ್ಳೆಯ ಹಸುಗಳನ್ನು ದಾನ ಮಾಡ್ತಾ ಇದ್ದ. ಬೇರೆಯವರಿಗೆ ಇವತ್ತೋ ನಾಳೆ ಸಾಯುವಂತಹ ಹಸುಗಳನ್ನು ದಾನ ಮಾಡ್ತಾ ಇದ್ದ. ಇದನ್ನು ಅವನ ಒಬ್ಬ ಮಗ ಗಮನಿಸ್ತಾ ಇರ್ತಾನೆ. ಅವನೇ ಯಾರು ಅಂತ ಹೇಳಿದೆ ನಚಿಕೇತ ಎಂಬುದಾಗಿ. ವಾಸ್ತವಿಕವಾಗಿ ಉದ್ಧಾರಕನಿಗೆ ಇಬ್ಬರು ಗಂಡು ಮಕ್ಕಳು ಅಂತ. ಇಬ್ಬರು ಗಂಡು ಮಕ್ಕಳು ಯಾರು ಅಂತ ಹೇಳಿದರೆ ಒಬ್ಬನು ಶ್ವೇತಕೇತು ಎಂಬುದಾಗಿ, ಇನ್ನೊಬ್ಬ ವ್ಯಕ್ತಿ ನಚಿಕೇತ ಎಂಬುದಾಗಿ. ಈ ಶ್ವೇತಕೇತು ಯಾರು ಅಂತ ಹೇಳಿದರೆ ಅವನು ಉತ್ತಮವಾದಂತಹ ಜ್ಞಾನಿ. ಅವನ ಹೆಸರೇ ಹೇಳುವಂತೆ ಕೇತು ಅಂತ ಹೇಳಿದರೆ ಜ್ಞಾನ ಅಂತ, ಶ್ವೇತ ಅಂತ ಹೇಳಿದರೆ ಪರಿಶುದ್ಧವಾದದ್ದು ಅಂತ. ಶ್ವೇತಕೇತು ಅಂತ ಹೇಳಿದರೆ ಪರಿಶುದ್ಧವಾದಂತಹ ಜ್ಞಾನವುಳ್ಳಂತಹ ಅತಿ ದೊಡ್ಡ ವ್ಯಕ್ತಿ ಅವನು ಶ್ವೇತಕೇತು. ಇನ್ನು ನಚಿಕೇತ ಅಂತ ಇದ್ದ. ವಾಸ್ತವಿಕವಾಗಿ ಶ್ವೇತಕೇತು ಬಹಳ ದೊಡ್ಡ ಜ್ಞಾನಿ, ಅಷ್ಟೇ ಚುರುಕು ವ್ಯಕ್ತಿ. ಹಾಗಾಗಿ ಮನೆಯಲ್ಲಿ ಎಲ್ಲರಿಗೂ ಕೂಡ ಶ್ವೇತಕೇತುವನ್ನು ಕಂಡ್ರೆ ಭಾರಿ ಪ್ರೀತಿ. ಅದೇ ನಚಿಕೇತ ಆಗಬೇಕಾದ್ರೆ ವಾಸ್ತವಿಕವಾಗಿ ಅವನು ಶ್ವೇತಕೇತುವಿಗಿಂತಲೂ ಕೂಡ ಬಹಳ ದೊಡ್ಡ ಜ್ಞಾನಿಯಾಗಿದ್ದ. ಆದರೆ ಅವನು ಹೇಗಿದ್ದ ಅಂತ ಹೇಳಿದ್ರೆ ಸ್ವಲ್ಪ ನೋಡಲಿಕ್ಕೆ ಪೆದ್ದನ ಥರ ಇದ್ದ. ಹಾಗಾಗಿ ಮನೆಯಲ್ಲಿ ಯಾವಾಗಲೂ ಕೂಡ ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟಿರ್ತಾ ಇದ್ದ. ಅಂತರ್ಮುಖಿಯಾಗಿ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಇದ್ದ. ಆದರೆ ಈ ಶ್ವೇತಕೇತು ಹಾಗಲ್ಲ. ವಿಶೇಷವಾಗಿ ಅಧ್ಯಯನ ಮಾಡಿದ್ದನ್ನು ನೂರಾರು ಜನರಿಗೆ ಉಪದೇಶ ಮಾಡ್ತಾ ಇದ್ದ. ಮನೆಯಲ್ಲಿ ಎಲ್ಲ ಕೆಲಸವನ್ನು ಕೂಡ ತಾನೇ ಮಾಡ್ತಾ ಇದ್ದ. ಹಾಗಾಗಿ ಶ್ವೇತಕೇತುವನ್ನು ಕಂಡ್ರೆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಭಾರಿ ಪ್ರೀತಿ ಆದರ ಎಲ್ಲವೂ ಕೂಡ ಇತ್ತು. ಅದೇ ನಚಿಕೇತನನ್ನು ಕಂಡರೆ ಏನೋ ಒಂದು ಸಸಾರ ಭಾವನೆ, ಇವನು ಯಾವುದಕ್ಕೂ ಉಪಯೋಗ ಇಲ್ಲ, ಇವನಿಗೆ ಸರಿಯಾದಂತಹ ಜ್ಞಾನ ಇಲ್ಲ, ಏನು ಕೆಲಸ ಮಾಡೋದಿಲ್ಲ ಅಂತ ನಚಿಕೇತನನ್ನು ಯಾವಾಗಲೂ ಕೂಡ ಬೈತಾ ಇದ್ದರು. ಹೀಗೆ ಎಲ್ಲರೂ ನಚಿಕೇತನನ್ನು ಬೈತಾ ಇದ್ದರೂ ಕೂಡ ನಚಿಕೇತ ಅಂತರ್ಮುಖಿಯಾಗಿ ವಿಶೇಷವಾಗಿ ತನ್ನ ಜ್ಞಾನವನ್ನು ಅಭಿವೃದ್ಧಿ ಮಾಡಿಕೊಳ್ತಾ ಇದ್ದ. ಆದರೆ ಇದು ಹೊರಗಿನ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಹೀಗೆ ದಾನ ಮಾಡ್ತಾ ಇದ್ದ ಯಾರು ಉದ್ಧಾಲಕ, ಗೋದಾನ ಮಾಡ್ತಾ ಇದ್ದ. ಆವಾಗ ಅದನ್ನು ನಚಿಕೇತ ಗಮನಿಸ್ತಾನೆ. ನಚಿಕೇತ ಗಮನಿಸಿ ತಗಂಹ ಸಂತಂ ಕುಮಾರಂ ದಕ್ಷಿಣಾಸು ನಿಯಮಾನಾಸು ಶ್ರದ್ಧಾವಿವೇಶ, ಅವನಿಗೆ ಒಂದು ಆಸ್ತಿಕ್ಯ ಬುದ್ಧಿ, ಶ್ರದ್ಧೆ ಉಂಟಾಗುತ್ತೆ ಅಂತೆ. ಏನಂತ ಹೇಳಿದರೆ ಪೀತೋದಕಾಹ ಜಗ್ಧತೃಣಾಹ ದುಗ್ಧದೋಹಾಹ ನಿರೀಂದ್ರಿಯಾಹ ಅನಂದ ನಾಮತೇ ಲೋಕಾಹ ತಾನ್ಸ ಗಚ್ಚತಿ ತಾದದತ್ ಎಂಬುದಾಗಿ. ಈ ಶ್ಲೋಕ ಅನುಷ್ಟುಪ್ ಎಂಬಂತಹ ಛಂದಸ್ಸಿನಲ್ಲಿ ಇದೆ. ಈ ಅನುಷ್ಟುಪ್ ಛಂದಸ್ಸಿಗೆ ಅಭಿಮಾನಿ ದೇವತೆ ಯಾರು ಅಂತ ಹೇಳಿದ್ರೆ ರೋಹಿಣಿ, ಚಂದ್ರನ ಹೆಂಡತಿಯಾದಂತಹ ರೋಹಿಣಿ ದೇವಿ ಈ ಛಂದಸ್ಸಿಗೆ ಅಭಿಮಾನಿ ದೇವತೆ. ಆ ನಚಿಕೇತನಿಗೆ ಮನಸ್ಸಿನಲ್ಲಿ ಅನಿಸ್ಲಿಕ್ಕೆ ಶುರುವಾಗುತ್ತೆ, ನನ್ನ ತಂದೆ ದಾನ ಕೊಡ್ತಾ ಇದ್ದಾನೆ. ಯಾಕೆ ಕೊಡ್ತಾ ಇದ್ದಾನೆ? ತನಗೆ ಒಳ್ಳೆಯದಾಗಲಿ, ಒಳ್ಳೆಯ ಪುಣ್ಯ ಬರಲಿ, ಮುಂದೆ ಆ ಪುಣ್ಯದಿಂದಾಗಿ ಸ್ವರ್ಗಲೋಕ ಸಿಗಲಿ ಎಂಬಂತಹ ಒಂದು ಒಳ್ಳೆಯ ಉದ್ದೇಶದಿಂದಾಗಿ ನನ್ನ ತಂದೆಯಾದಂತಹ ಯಾವ ಉದ್ದಾಲಕ ಗೋದಾನ ಮಾಡ್ತಾ ಇದ್ದಾನೆ. ಆದರೆ ಆ ಗೋವುಗಳು ಹೇಗಿವೆ ಅಂತ, ಆ ಗೋವುಗಳು ಹೇಗಿವೆ ಅಂತ ಹೇಳಿದ್ರೆ ಪೀತೋದಕಾಹ, ಅವುಗಳಿಗೆ ಇನ್ನು ಮುಂದೆ ಜನ್ಮದಲ್ಲಿ ನೀರು ಕುಡಿಯುವಂತಹ ಶಕ್ತಿ ಕೂಡ ಆ ಆಕಳುಗಳಿಗೆ ಇಲ್ಲ ಅಂತೆ. ಅಂತಹ ಹಸುಗಳನ್ನು ದಾನ ಮಾಡ್ತಾ ಇದ್ದಾನೆ. ಇನ್ನು ಹೇಗಿವೆ? ಜಗ್ಧತೃಣಾಹ, ನೀರು ಕುಡಿಯುವಂತೆ ಶಕ್ತಿ ಇಲ್ಲ ಅಂದಮೇಲೆ ಹುಲ್ಲು ತಿನ್ನಲಿಕ್ಕಂತಲೂ ಶಕ್ತಿ ಇಲ್ಲವೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ದುಗ್ಧ ದೋಹಾಹ, ಹಾಲನ್ನಂತರೂ ಖಂಡಿತ ಅವುಗಳು ಕೊಡುವುದೇ ಇಲ್ಲ. ಮತ್ತು ನಿರೀಂದ್ರಿಯಾಹ, ಅವುಗಳ ಕಾಲಿನಲ್ಲಿ ಕೈಯಲ್ಲಿ ಎಲ್ಲಿಯೂ ಕೂಡ ಶಕ್ತಿನೇ ಇಲ್ಲ. ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಇವತ್ತು ನಮ್ಮ ಅಪ್ಪ ಆ ಆಕಳುಗಳನ್ನು ದಾನ ಅಂತ ಕೊಟ್ಟರೆ ಇನ್ನು 2 ದಿವಸದಲ್ಲಿ ಆ ವ್ಯಕ್ತಿಯ ಏನು ಮಾಡಬೇಕು, ಆ ಎಲ್ಲ ಆಕಳುಗಳನ್ನು ಕೂಡ ಗುಂಡಿ ತೆಗೆದು ಅಲ್ಲಿ ಸಮಾಧಿ ಮಾಡಬೇಕು ಅಷ್ಟೇ ಹೊರತು ಆ ಗೋದಾನ ತೆಗೆದುಕೊಂಡಂತಹ ವ್ಯಕ್ತಿಗೆ ಈ ಆಕಳುಗಳಿಂದಾಗಿ ಕಿಂಚಿತ್ತೂ ಕೂಡ ಉಪಯೋಗ ಇಲ್ಲ ಅಂತ ಆ ನಚಿಕೇತನಿಗೆ ಗೊತ್ತಾಗುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ಅನಂದ ನಾಮತಿ ಲೋಕಾಹ ತಾನ್ಸ ಗಚ್ಚತಿ ತಾದದತ್ ಅಂತ. ನಮ್ಮ ತಂದೆ ಏನು ಮಾಡ್ತಾ ಇದ್ದಾನೆ? ಆನಂದ ಇರುವಂತಹ ಸ್ವರ್ಗಲೋಕಕ್ಕೆ ಹೋಗಬೇಕು ಅಂತ ಈ ಆಕಳುಗಳನ್ನು ದಾನ ಮಾಡ್ತಾ ಇದ್ದಾನೆ. ಆದರೆ ಈ ರೀತಿಯಾದಂತಹ ಆಕಳುಗಳನ್ನು ಯಾರು ದಾನ ಮಾಡ್ತಾರೋ ಅಂತಹ ವ್ಯಕ್ತಿ ಎಲ್ಲಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋಗೋದಿಲ್ಲ, ಬದಲಾಗಿ ನರಕಕ್ಕೆ ಹೋಗ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ನಾವು ಒಬ್ಬ ವ್ಯಕ್ತಿಗೆ ದಾನ ಕೊಟ್ವಿ ಅಂತ ಹೇಳಿದರೆ
ದಾನ ಸ್ವೀಕಾರ ಮಾಡಿದಂತಹ ವ್ಯಕ್ತಿಗೆ ನಾವು ದಾನ ಕೊಟ್ಟಂತಹ ವಸ್ತುವಿನಿಂದಾಗಿ ಮಿನಿಮಮ್ ಯೂಸ್ ಆದರೂ ಕೂಡ ಆಗಬೇಕು, ಹೊರತು ನಾವು ದಾನ ಕೊಟ್ಟಂತಹ ವಸ್ತು ಆ ವ್ಯಕ್ತಿಗೆ ಹೊರೆಯಾಗಬಾರದು. ಹಾಗಾಗಿ ಇವತ್ತು ಈ ಉದ್ಧಾರಕ ದಾನ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಕನಿಷ್ಠ ಆ ಆಕಳುಗಳು 1 ವರ್ಷ 2 ವರ್ಷವನ್ನು ಬದುಕಿದ್ದು ಚೆನ್ನಾಗಿ ಹಾಲು ಕೊಟ್ಟರೆ ಅದರಿಂದ ಅವರಿಗೆ ಉಪಯೋಗ ಆಗುತ್ತೆ, ಇವನಿಗೂ ಕೂಡ ಪುಣ್ಯ ಬರುತ್ತೆ. ಅದು ಬಿಟ್ಟು ಇವತ್ತು ದಾನ ಕೊಟ್ಟಂತಹ ಆಕಳುಗಳು ನಾಳೆ ಮನೆಗೆ ಹೋಗುವಷ್ಟರಲ್ಲಿ ಸತ್ತು ಹೋಗಿರ್ತವೆ ಅಂತ ಹೇಳಿದರೆ ಅದರಿಂದಾಗಿ ದಾನ ತೆಗೆದುಕೊಂಡವನಿಗೂ ಒಳ್ಳೆಯದಾಗೋದಿಲ್ಲ, ದಾನ ಕೊಟ್ಟಂತಹ ವ್ಯಕ್ತಿಗೂ ಕೂಡ ಪುಣ್ಯ ಬರುವುದಿಲ್ಲ. ಹಾಗಾಗಿ ಇದನ್ನು ನೋಡಿ ಉದ್ಧಾಲಕ ಅನ್ಕೊಳ್ತಾನೆ, ಈ ರೀತಿಯಾಗಿ ದಾನ ಕೊಡುವುದರಿಂದಾಗಿ ನನ್ನ ತಂದೆಗೂ ಪ್ರಯೋಜನ ಇಲ್ಲ, ದಾನ ತೆಗೆದುಕೊಂಡವರಿಗೂ ಪ್ರಯೋಜನ ಇಲ್ಲ. ಹಾಗಾಗಿ ಅವನು ಒಂದು ತೀರ್ಮಾನಕ್ಕೆ ಬರ್ತಾನೆ, ಈ ಆಕಳುಗಳನ್ನು ದಾನ ಕೊಡೋ ಬದಲಾಗಿ ನನ್ನನ್ನೇ ದಾನ ಕೊಟ್ಟುಬಿಟ್ರೆ ಅದು ಬೆಸ್ಟ್ ಅಂತ. ಯಾಕೆ ಅಂತ ಹೇಳಿದ್ರೆ ನಾನು ಹೇಗೋ ಮನೆಗಂತೂ ಉಪಯೋಗ ಇಲ್ಲ, ನಾನು ಮನೆಯಲ್ಲಿ ಎಲ್ಲರಿಗೂ ಕೂಡ ನನ್ನನ್ನು ಕಂಡ್ರೆ ಸಿಟ್ಟೇ ಜಾಸ್ತಿ. ಹಾಗಾಗಿ ನಾನು ಆ ಋಷಿಮುನಿಗಳ ಮನೆಗೆ ಹೋಗಿ ನನ್ನ ಕೈಲಾದಷ್ಟು ಸೇವೆ ಮಾಡ್ತೇನೆ, ಕಸ ಬಳಿತೇನೆ, ನೆಲ ಸಾರಿಸ್ತೇನೆ, ಎಲ್ಲವನ್ನು ಕೂಡ ಮಾಡ್ತೇನೆ. ಹಾಗಾಗಿ ನನ್ನನ್ನೇ ದಾನ ಕೊಟ್ಟರೆ ಅವರಿಗೆ ಉಪಯೋಗ ಆಗುತ್ತೆ ಅಂತ ತೀರ್ಮಾನ ಮಾಡಿ ನಚಿಕೇತ ನೇರವಾಗಿ ತನ್ನ ತಂದೆ ಹತ್ತಿರ ಹೋಗ್ತಾನೆ. ತಂದೆ ಅವನ ಹೆಂಡತಿಯ ಕೈಯಿಂದಾಗಿ ನೀರು ಹಾಕಿಸ್ಕೊಂಡು ದಾನ ಅಂತ ಕೊಡ್ತಾ ಇರ್ತಾನೆ. ಅವನಿಗೆ ಇದರ ಪರಿವೇ ಇರೋದಿಲ್ಲ. ಅವನು ಹೇಳ್ತಾನೆ, ತಾತ ಕಸ್ಮೈ ಮಾಂ ದಾಸ್ಯಸೀತಿ ಅಂತ. ತಂದೆಗೆ ನಚಿಕೇತ ಹೇಳ್ತಾನೆ, ಅಪ್ಪ ನನ್ನನ್ನು ಯಾರಿಗೆ ದಾನ ಕೊಡ್ತೀಯಾ ಅಂತ. ಮೊದಲೇ ಟೆನ್ಷನ್ನಲ್ಲಿ ಇರ್ತಾನೆ ಯಾರು ಉದ್ಧಾಲಕ, ಸುಮ್ಮನೆ ಮಗ ಏನೋ ಮಾತಾಡ್ತಾ ಇದ್ದಾನೆ ಅಂತ. ಯಾಕೆ ಅಂತ ಹೇಳಿದರೆ ಅವನಿಗಿನ್ನೂ 10-12 ವರ್ಷ ವಯಸ್ಸಷ್ಟೇ, ಸುಮ್ಮನೆ ಏನೋ ತಮಾಷೆ ಮಾತಾಡ್ತಾ ಇದ್ದಾನೆ ಅಂತ ಸುಮ್ಮನೆ ಹೋಗಿ ಆಟ ಆಡ್ಕೊ ಹೋಗು ಅಂತ ಬೈತಾನೆ. 2ನೇ ಸಲ ಮತ್ತೆ ಬರ್ತಾನೆ ನಚಿಕೇತ, ತಾತಕ ಸುಮೈಮಾಂ ದಾಸ್ಯಸೀತಿ, ಅಪ್ಪ ನನ್ನನ್ನು ಯಾರಿಗೆ ದಾನ ಕೊಡ್ತೀಯಾ ಅಂತ. ಆವಾಗ ಉದ್ಧಾಲಕನಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಬರುತ್ತೆ, ಆದರೂ ಕೂಡ ಕಂಟ್ರೋಲ್ ಮಾಡ್ಕೊಳ್ತಾನೆ, ಸುಮ್ಮನೆ ಹೋಗು ಅಂತ ಬೈತಾನೆ. ಕೊನೆಗೆ ಮತ್ತೆ 3ನೇ ಬಾರಿ ಕೇಳ್ತಾನೆ, ತಾತಕಸ್ಮೈ ಮಾಂ ದಾಸ್ಯಸೀತಿ ಅಂತ ಕೇಳಿದಾಗ ಉದ್ಧಾಲಕರು ಸಿಟ್ಟು ನೆತ್ತಿಗೆ ಏರಿ ಹೇಳ್ತಾರೆ, ಮೃತ್ಯವೇ ತ್ವಾ ದದಾನೀತಿ, ನಿನ್ನನ್ನು ಮೃತ್ಯುವಿಗೆ ಯಮಧರ್ಮರಾಜನಿಗೆ ದಾನ ಕೊಟ್ಟಿದ್ದೀನಿ, ಹೋಗಿಬಿಡು ಅಂತ ಶಾಪ ಕೊಟ್ಟುಬಿಡ್ತಾನೆ ಯಾರು ಉದ್ಧಾಲಕ. ಅಂದರೆ ಏನು, ಸತ್ತು ಹೋಗು ಎಂಬುದಾಗಿ ಅವನಿಗೆ ಶಾಪವನ್ನು ಕೊಟ್ಟುಬಿಡ್ತಾನೆ ಸ್ವತಃ ಜನ್ಮ ಕೊಟ್ಟಂತಹ ಉದ್ಧಾಲಕ ತಂದೆ. ಅಂದರೆ ಕ್ರೋಧ ಎಂಬುದು ಯಾವ ರೀತಿಯಾಗಿ ನಮ್ಮ ತಪಸ್ಸನ್ನು ಹಾಳು ಮಾಡುತ್ತೆ ಅಂತ ಹೇಳಿದರೆ, ಉದ್ಧಾಲಕ ಏನು ಸಾಮಾನ್ಯ ವ್ಯಕ್ತಿ ಅಲ್ಲ, ವಿಶೇಷವಾಗಿ ಆಗಿನ ಕಾಲದ ದೊಡ್ಡ ಜ್ಞಾನಿಯಾದಂತಹ ವ್ಯಕ್ತಿ, ಸರ್ವಸ್ವವನ್ನೇ ದಾನ ಮಾಡುವಷ್ಟು ವಿಶೇಷವಾದಂತಹ ವೈರಾಗ್ಯ ಇದ್ದರೂ ಕೂಡ ಅವನು ಏನನ್ನು ಗೆದ್ದಿರಲಿಲ್ಲ, ಕ್ರೋಧವನ್ನು ಗೆದ್ದಿರಲಿಲ್ಲ ಮತ್ತು ಕಾಮವನ್ನು ಗೆದ್ದಿರಲಿಲ್ಲ ಅಂತ. ಕಾಮವನ್ನು ಯಾಕೆ ಗೆದ್ದಿರಲಿಲ್ಲ ಅಂತ ಹೇಳಿದ್ರೆ ಅವನು ಕೊಡ್ತಾ ಇದ್ದದ್ದು ಯಾಕೆ, ಸ್ವರ್ಗಲೋಕವನ್ನು ಬಯಸಿ ಕೊಡ್ತಾ ಇದ್ದ, ಹಾಗಾಗಿ ಕಾಮವನ್ನು ಗೆದ್ದಿರಲಿಲ್ಲ. 2ನೇದ್ದು ಕ್ರೋಧ ಅಂತ ಹೇಳಿದ್ರೆ ಸ್ವತಃ ತನ್ನ ಮಗನಿಗೇನೆ ಸತ್ತು ಹೋಗು ಎಂಬುದಾಗಿ ಶಾಪ ಕೊಡಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಎಷ್ಟು ಸಿಟ್ಟು ಬಂದಿರಬೇಕು, ಹಾಗಾಗಿ ಸಿಟ್ಟನ್ನು ಗೆದ್ದಿರಲಿಲ್ಲ. ಹಾಗಾಗಿ ಹೊರಗಿನ ಶತ್ರುಗಳನ್ನು ಗೆಲ್ಲುವುದು ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚು ಮುಖ್ಯ ಯಾವುದು ಅಂತ ಹೇಳಿದ್ರೆ ನಮ್ಮ ಒಳಗಡೆನೇ ಇರುವಂತಹ ಕಾಮಕ್ರೋಧಾದಿಗಳನ್ನು ಗೆಲ್ಲುವುದು ಅಷ್ಟೇ ಪ್ರಧಾನವಾದದ್ದು. ಹಾಗಾಗಿ ಆ ರೀತಿಯಾದಂತಹ ಇಂದ್ರಿಯ ನಿಗ್ರಹ ಎಂಬುದು ಯಾರಿಗಿರಲಿಲ್ಲ, ಈ ಒಂದು ಉದ್ಧಾಲಕನಿಗೆ ಇರಲಿಲ್ಲ. ಹಾಗಾಗಿ ಅವನೇ ಮಾಡಿದ, ತನ್ನ ಮಗನಿಗೆ ನೀನು ಯಮನಿಗೆ ದಾನವನ್ನು ಕೊಡ್ತಾ ಇದ್ದೇನೆ, ಸತ್ತು ಹೋಗು ಎಂಬುದಾಗಿ ಶಾಪವನ್ನು ಕೊಟ್ಟುಬಿಡ್ತಾನೆ. ಶಾಪ ಕೊಡ್ತಾನೆ, ದಾನ ಎಲ್ಲ ಮುಗಿಯುತ್ತೆ, ದಾನ ಕೊಡುವುದಿಲ್ಲ. ಆವಾಗ ಇವನಿಗೆ ಎಚ್ಚರ ಆಗುತ್ತೆ, ಯಾರಿಗೆ, ಉದ್ಧಾಲಕನಿಗೆ, ಅಯ್ಯಯ್ಯೋ ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ. ಏನೂ ತಿಳಿಯದ ನನ್ನ ಮಗನಿಗೆ ನಿನ್ನನ್ನು ಮೃತ್ಯುವಿಗೆ ದಾನವನ್ನಾಗಿ ಕೊಡ್ತಾ ಇದ್ದೇನೆ, ಶಾಪ ಕೊಟ್ಬಿಟ್ಟನಲ್ಲ, ಎಂತಹ ದೊಡ್ಡ ತಪ್ಪು ಮಾಡಿದೆ ಎಂಬುದಾಗಿ ತುಂಬ ಬೇಸರ ಆಗುತ್ತೆ. ಇಷ್ಟು ಬೇಸರ ಯಾರಿಗಾಗುತ್ತೆ, ಉದ್ಧಾಲಕನಿಗೆ ಆಗುತ್ತೆ. ಶಾಪ ಕೊಟ್ಟಿದ್ದು ಯಾರಿಗೆ, ನಚಿಕೇತನಿಗೆ. ವಾಸ್ತವಿಕವಾಗಿ ನಚಿಕೇತನಿಗೆ ಇವಾಗ ಏನಾಗಬೇಕಾಗಿತ್ತು, ತುಂಬ ದುಃಖ ಆಗಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಇನ್ನೂ ಬದುಕಿ ಬಾಳಬೇಕಾದಂತಹ ಸಣ್ಣ ಹುಡುಗ, ಅಂತಹ ಸಣ್ಣ ಹುಡುಗನಿಗೆ ಸ್ವತಃ ತನ್ನ ತಂದೆಯೇನೇ ಸತ್ತು ಹೋಗುವಂಥ ಶಾಪ ಕೊಟ್ಟಿದ್ದರೆ ಬಹಳ ದುಃಖ ಆಗಬೇಕಾಗಿತ್ತು. ಆದರೆ ನಚಿಕೇತ ಹಿಂದೆ ಹೇಳಿದಂತೆ ಬಹಳ ದೊಡ್ಡ ಜ್ಞಾನಿ, ಅವನೇನು ಮಾಡ್ತಾನೆ, ಕಿಂಚಿತ್ತೂ ಕೂಡ ಬೇಸರ ಪಟ್ಕೊಳ್ಳೋದಿಲ್ಲ, ದುಃಖ ಪಡೋದಿಲ್ಲ. ಅವನು ಹೇಳ್ತಾನೆ, ಬಹೂನಾ ಮೇಮಿ ಪ್ರಥಮೋ
ಬಹೂನಾಂ ಏಮಿ ಮಧ್ಯಮಃ ಕಿಂಸಿದ್ ಯಮಸ್ಯ ಕರ್ತವ್ಯಂ ಯನ್ಮಯಾದ್ಯ ಕರಿಷ್ಯತಿ ಅಂತ, ನೀನು ಹೋಗಬೇಡ ಅಂತ ಉದ್ಧಾಲಕ ಮಗನ ಹತ್ತಿರ ಜೋರಾಗಿ ಅಳ್ತಾ ಕೇಳ್ತಾನೆ ಅಂತೆ. ಆವಾಗ ಉದ್ಧಾಲಕ ಹೇಳ್ತಾನೆ, ಅಪ್ಪ ನೀನೇನು ಚಿಂತೆ ಪಡಬೇಡ, ಯಮಧರ್ಮರಾಜನಿಗೆ ನನ್ನ ಮೇಲೆ ತುಂಬ ಗೌರವ ಇದೆ, ನನಗಿಂತ ಗೌರವ ಯಾರ ಮೇಲೆ ಇದೆ? ನಿನ್ನ ಮೇಲೆ ಇದೆ. ಹಾಗಾಗಿ ಯಮಧರ್ಮರಾಜ ನನ್ನನ್ನು ವಾಪಸ್ ಕಳಿಸ್ತಾನೆ ಅಂತ. ಯಾಕೆಂದರೆ ಒಂದು ಮಾತು ಹೇಳ್ತಾನೆ, ಇದು ವರಾಹ ಪುರಾಣದಲ್ಲಿ ಬರುತ್ತೆ. ಯಮ ಯಾರನ್ನು ಸ್ವೀಕಾರ ಮಾಡ್ತಾನೆ, ಯಾರನ್ನು ಕರ್ಕೊಳ್ತಾನೆ ಅಂತ ಹೇಳಿದ್ರೆ, ಯಾರ ಆಯಸ್ಸು ಸಂಪೂರ್ಣವಾಗಿ ಮುಗಿದಿರುತ್ತೋ ಅವರನ್ನು ಏನು ಮಾಡ್ತಾನೆ ಯಮಧರ್ಮರಾಜ ತನ್ನ ನರಕದಲ್ಲಿ ಇಟ್ಕೊಳ್ತಾನೆ. ಆದರೆ ನನ್ನ ಆಯಸ್ಸು ಇನ್ನೂ ಮುಗಿದಿಲ್ಲ, ಹಾಗಾಗಿ ನನ್ನನ್ನು ಇಟ್ಕೊಳ್ಳೋದಿಲ್ಲ ಎಂಬುದಾಗಿ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ನಾನೊಬ್ಬ ಜ್ಞಾನಿಯಾದಂತಹ ವ್ಯಕ್ತಿ, ಹಾಗಾಗಿ ಅವನು ನನ್ನನ್ನು ವಾಪಸ್ ಕಳಿಸ್ತಾನೆ ಎಂಬುದಾಗಿ ಆ ನಚಿಕೇತ ಹೇಳ್ತಾನೆ. ಇಷ್ಟರಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾನೆ, ಬಹೂನಾಂ ಏಮಿ ಪ್ರಥಮೋ ಬಹೂನಾಂ ಏಮಿ ಮಧ್ಯಮಃ ಕಿಂಸಿದ್ ಯಮಸ್ಯ ಕರ್ತವ್ಯಂ ಯನ್ಮಯಾದ್ಯ ಕರಿಷ್ಯತಿ ಅಂತ. ಅಪ್ಪ ನಾನು ನಿನಗೆ ಹೇಳಿದ್ದೆ, ನನ್ನನ್ನು ಯಾರಿಗಾದರೂ ಕೂಡ ದಾನ ಕೊಡು, ದಾನ ಕೊಟ್ಟಿದ್ರಿಂದ ಏನಾಗುತ್ತೆ, ಅವರಿಗೆ ಕಿಂಚಿತ್ ಏನಾದರೂ ಉಪಯೋಗ ಆಗುತ್ತೆ, ಅದರಿಂದಾಗಿ ನಿನಗೆ ಪುಣ್ಯ ಬರುತ್ತೆ ಅಂತ ಹೇಳಿದೆ. ಈಗ ಹೇಳ್ತಾ ಇದ್ದೇನೆ ನಚಿಕೇತ, ಅಪ್ಪ ನೀನು ದೊಡ್ಡ ತಪ್ಪು ಮಾಡಿಬಿಟ್ಟಿ ಅಂತ. ನಾನೇನು ಹೇಳಿದ್ದೆ, ನನ್ನಿಂದ ಯಾರಿಗೆ ಉಪಯೋಗ ಆಗುತ್ತೋ ಅವರಿಗೆ ದಾನ ಕೊಡು ಅಂತ ಹೇಳಿದ್ದೆ. ನೀನು ಯಾರಿಗೆ ನನ್ನನ್ನು ದಾನವಾಗಿ ಕೊಟ್ಟು? ಯಮಧರ್ಮರಿಗೆ ದಾನವನ್ನಾಗಿ ಕೊಟ್ಟು. ಅದಕ್ಕೆ ಹೇಳ್ತಾನೆ, ಕಿಂಸಿದ್ ಯಮಸ್ಯ ಕರ್ತವ್ಯಂ, ನಾನು ಯಮಧರ್ಮರಾಜನ ಏನು ಮಾಡಬೇಕಾಗಿದೆ? ಜಗತ್ತಿನಲ್ಲಿ ನಮಗೆ ಕಣ್ಣಿಗೆ ಕಾಣುವಂತಹ ಋಷಿಮುನಿಗಳಿಗೆ ಆಗಿದ್ದರೆ ಅವರ ಕಾಲು ಒತ್ತುವುದು, ಕೈ ಒತ್ತುವುದು, ನೀರು ತರುವುದು, ಬಟ್ಟೆ ಒಯ್ಯುವುದು, ಹೀಗೆ ಗುರುಗಳ ಸೇವೆ ಅಂತ ಮಾಡ್ಬೋದಾಗಿತ್ತು. ಆದರೆ ನೀನು ಯಾರಿಗೆ ದಾನ ಕೊಟ್ಟಿದ್ದೀಯಾ? ಯಮನಿಗೆ ದಾನವನ್ನಾಗಿ ಕೊಟ್ಟಿದ್ದೀಯಾ. ಆದರೆ ಆ ಯಮಧರ್ಮರಾಜನಿಗೆ ನನ್ನಿಂದಾಗಿ ಯಾವ ಪ್ರಯೋಜನವೂ ಕೂಡ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಇದಕ್ಕೆ ವೇದೇಶ ತೀರ್ಥರು, ಯಾವ ಮಣ್ಣೂರಿನಲ್ಲಿ ಇರುವಂತಹ ವೇದೇಶ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ ಈ ಒಂದು ಮಧ್ವಾಚಾರ್ಯರ ವಾಕ್ಯಗಳಿಗೆ. ತಚ್ಚುಶ್ರೂಷಕಾಣಂ ನಿಯತತ್ವೇನ ತನ್ಮಧ್ಯೆ ಮಮ ಪ್ರವೇಶ ಯೋಗಾತ್. ಯಾವ ನಚಿಕೇತ ಹೇಳ್ತಾನೆ, ಯಮಧರ್ಮರಾಜನಿಗೆ ಸೇವೆ ಮಾಡಲಿಕ್ಕೆ ಅಂತ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ಯಮಕಿಂಕರರು ಅಂತ ಇದ್ದಾರೆ. ಆ ಯಮಕಿಂಕರರ ಕೆಲಸನೇನೆ ಏನು? ಯಮಧರ್ಮರಾಜನಿಗೆ ಸೇವೆ ಮಾಡೋದು. ಅಂತಹ ಸಾವಿರಾರು ಜನ ಸೇವಕರು ಇರಬೇಕಾದ್ರೆ ನಾನು ಯಮನಿಗೆ ಸೇವೆ ಮಾಡಲಿಕ್ಕೆ ಅವಕಾಶನೇ ಇಲ್ಲ, ಚಾನ್ಸೇ ಇಲ್ಲ. ಹಾಗಾಗಿ ನೀನು ದಾನವನ್ನೇನು ಕೊಟ್ಬಿಟ್ಟೆ ಯಮಧರ್ಮರಾಜನಿಗೆ ದಾನ ಅಂತ, ಆದರೆ ಆ ದಾನದಿಂದಾಗಿ ನಿನಗೇನು ಸಿಗಲಿಲ್ಲ? ಪುಣ್ಯ ಸಿಗಲಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ನೀನು ಯಮಧರ್ಮರಾಜನಿಗೆ ದಾನವನ್ನಾಗಿ ಕೊಡಲು ಬದಲು ಯಾರೋ ಒಬ್ಬ ಋಷಿಗೆ ದಾನವನ್ನಾಗಿ ಕೊಟ್ಟಿದ್ದರೆ ಆವಾಗ ಪುಣ್ಯ ಬರ್ತಾ ಇತ್ತು. ಯಾಕೆಂದರೆ ನಾನು ಅವನ ಮನೆಗೆ ಹೋಗಿ ಅವನ ಸೇವೆ ಮಾಡ್ತಾ ಇದ್ದೆ. ಆದರೆ ಇವಾಗ ನನಗೆ ಯಮಧರ್ಮರಾಜನ ಸೇವೆ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಹಾಗಾಗಿ ನೀನು ಕೊಟ್ಟಂತಹ ದಾನ ಏನಾಯಿತು? ವ್ಯರ್ಥ ಆಯಿತು ಎಂಬುದಾಗಿ ಹೇಳ್ತಾ ಇದ್ದೇನೆ. ಯಾರು ಹೇಳ್ತಾ ಇರೋದು? ನಚಿಕೇತ. 10 ವರ್ಷದ ಬಾಲಕ. 10 ವರ್ಷದ ಬಾಲಕನಿಗೆ ಈ ರೀತಿಯಾದಂತಹ ಒಂದು ಜ್ಞಾನ ಬರಬೇಕು ಅಂತ ಹೇಳಿದರೆ ಒಳಗಡೆಯಿಂದಾಗಿ ಅವನು ಯಾವ ರೀತಿಯಾಗಿ ನಿರಂತರವಾಗಿ ಪರಮಾತ್ಮನ ಉಪಾಸನೆಯನ್ನಾಗಿ ಮಾಡಿದಾಗ ಮಾತ್ರ ಈ ರೀತಿಯಾದಂತಹ ಧೈರ್ಯ ಸ್ಥೈರ್ಯದ ಮಾತುಗಳು ಆವಾಗ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಆ ರೀತಿಯಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ವಿಶೇಷವಾದಂತಹ ಸಾಧನೆಯನ್ನು ಮಾಡಿದವರಲ್ಲಿ ನಾವು ಅನೇಕ ಜನರನ್ನು ಕಾಣ್ತೇವೆ. ಅವನು ಪ್ರಹ್ಲಾದ, ಧ್ರುವ, ಶಮೀಕ ಋಷಿಗಳ ಮಗನಾದಂತಹ ಶೃಂಗಿ, ಹೀಗೆ ಅನೇಕರು ಬರ್ತಾರೆ. ಅಂತಹ ಸಾಲಲ್ಲಿ ಬರುವವನು ಈ ನಚಿಕೇತ. ಅದಕ್ಕೆ ನಚಿಕೇತ ಮುಂದೆ ಹೇಳ್ತಾನೆ, ಅಪ್ಪ ಇವತ್ತು ಬಹೂನಾಂ ಏಮಿ ಪ್ರಥಮಃ, ಯಮಧರ್ಮರಾಜನ ಪಟ್ಟಣಕ್ಕೆ ನಾನೊಬ್ಬನೇ ಅಲ್ಲ, ಪ್ರತಿಯೊಂದು ಕ್ಷಣಕ್ಕೂ ಕೂಡ ಜಗತ್ತಿನಲ್ಲಿ ಲಕ್ಷಾಂತರ ಜೀವಿಗಳು ಯಮನ ಪಟ್ಟಣಕ್ಕೆ ಹೋಗ್ತಾರೆ. ಮತ್ತೆ ನಾನು ಮಧ್ಯದಲ್ಲಿ ಹೋಗ್ತೇನೆ, ನಾನು ಆದಮೇಲೆ ಲಕ್ಷಾಂತರ ಜನ ಬರ್ತಾರೆ. ಹಾಗಾಗಿ ನನ್ನನ್ನು ನೀನು ಯಮಧರ್ಮರಾಜನಿಗೆ ದಾನವನ್ನಾಗಿ ಕೊಟ್ಟಿದ್ದು, ಅದರಿಂದಾಗಿ ಏನೂ ಕೂಡ ಉಪಯೋಗನೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅನುಪಶ್ಯ ಯಥಾ ಪೂರ್ವೆ ಪ್ರತಿಪಶ್ಯ ತಥಾ ಪರೆ ಸಸ್ಯಮೇವ ಮರ್ತ್ಯ ಪಚ್ಯತೆ ಸಸ್ಯಮೇವ ಜಾಯತೆ ಪುನಃ ಅಂತ ನಚಿಕೇತ ಒಂದು ಮಾತನ್ನು ಹೇಳ್ತಾನೆ. ಅಪ್ಪ ಇವತ್ತು ನೀನೇನು ಮಾಡಿದಿ? ಯಮಧರ್ಮರಾಜನಿಗೆ ದಾನವನ್ನಾಗಿ ನನ್ನನ್ನು ಕೊಟ್ಟು, ಅರ್ಥಾತ್
ಸತ್ತು ಹೋಗು ಅಂತ ಶಾಪ ಕೊಟ್ಟು, ಅದರಿಂದಾಗಿ ನನಗೂ ಏನೂ ಕೂಡ ಬೇಜಾರಿಲ್ಲ. ಯಾಕೆ ಅಂತ ಹೇಳಿದರೆ, ನನಗೆ ಈ ದೇಹದ ಮೇಲೆ ಅಭಿಮಾನವೇ ಇಲ್ಲ ಎಂಬುದಾಗಿ ಒಂದು ಮಾತನ್ನು ಹೇಳ್ತಾನೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾನೆ. ಸಸ್ಯಮಿವ ಮರ್ತ್ಯ ಪಚ್ಯತೆ ಸಸ್ಯಮಿವ ಜಾಯತೆ ಪುನಃ ಎಂಬುದಾಗಿ. ಸಸ್ಯಮಿವ ಮರ್ತ್ಯ ಪಚ್ಯತೆ ಅಂತ ಹೇಳಿದರೆ, ನಾವಿವತ್ತು ಮನೆಯಲ್ಲಿ ಅಡಿಗೆ ಮಾಡಬೇಕು ಅಂತ ಯಾವುದೋ ಒಂದು ಧಾನ್ಯವೋ ಸೊಪ್ಪನ್ನು ತಂದು ಅಡಿಗೆ ಮಾಡ್ತೇವೆ. ವಾಸ್ತವಿಕವಾಗಿ ಆ ಸೊಪ್ಪಿನಲ್ಲಿ, ಸಸ್ಯದಲ್ಲಿ, ಧಾನ್ಯದಲ್ಲೂ ಏನಿರುತ್ತೆ? ಜೀವ ಇರುತ್ತೆ. ಅಂತಹ ಜೀವ ಇರುವಂತಹ ಸಸ್ಯವನ್ನು ನಾವು ಮನೆಗೆ ತಂದು ಏನು ಮಾಡ್ತೇವೆ? ಒಂದು ಪಾತ್ರೆಯಲ್ಲಿ ಇಟ್ಟು ಅದನ್ನು ಚೆನ್ನಾಗಿ ಹುರಿತೇವೆ, ಅದನ್ನು ಕುದಿಸ್ತೇವೆ, ಕರಿತೇವೆ, ಎಲ್ಲ ಮಾಡಿ ನಾವು ತಿಂತೇವೆ. ತಿಂದು ಮತ್ತೇನಾಗುತ್ತೆ? ತಿನ್ನಂತಹ ಒಂದು ವಸ್ತು ಪುರುಷನಲ್ಲಿ ವೀರ್ಯವಾಗಿ ಪರಿಣಾಮ ಆಗುತ್ತೆ. ನಂತರ ಅದು ಸ್ತ್ರೀಯ ಗರ್ಭವನ್ನು ಸೇರಿ ಅಲ್ಲಿ ಒಂದು ಮಗು ಅಂತ ಹುಟ್ಟುತ್ತೆ. ಹೀಗೆ ಆದಾಗ ಆ ಯಾವ ವೃಕ್ಷದಲ್ಲಿ, ಒಂದು ಸಸ್ಯದಲ್ಲಿ ಇರುವಂತಹ ಜೀವ ಬೇಜಾರಾಗುತ್ತಾ? ಅಯ್ಯಯ್ಯೋ, ನನ್ನ ಈ ಒಂದು ಸಸ್ಯದ ಜನ್ಮ ಹೋಯಿತು, ಮನುಷ್ಯ ಜನ್ಮ ಬಂತು ಅಥವಾ ಯಾವುದೋ ಪ್ರಾಣಿ ಜನ್ಮ ಬಂತು ಅಂತ ಅದು ಬೇಜಾರು ಪಡೋದಿಲ್ಲ. ಯಾಕೆ ಅಂತ ಹೇಳಿದರೆ, ಆ ಸಸ್ಯಕ್ಕೆ ಗೊತ್ತಿರುತ್ತೆ ಅಂತ ಹೇಳಿದರೆ, ಸಸ್ಯಕ್ಕೆ ಅಲ್ಲಿ ಏನಾಯಿತು? ಜೀವ ನಾಶ ಆಗಲಿಲ್ಲ. ನಾಶ ಆಗಿದ್ದೇನು? ಆ ಜೀವಕ್ಕೆ ಇದ್ದಂತಹ ಸಸ್ಯ ಎಂಬಂತಹ ಶರೀರ. ಮತ್ತೇನಾಯಿತು? ಸಸ್ಯ ಶರೀರ ಹೋಯಿತು, ಮತ್ತೆ ಯಾವ ಶರೀರ ಬಂತು? ಮನುಷ್ಯ ಶರೀರ ಬಂತು. ಹೇಗೆ ಒಂದು ಸಸ್ಯ ಎಂಬುದು ಮೊದಲು ಸಸ್ಯವಾಗಿ ಹುಟ್ಟುತ್ತೆ, ಅಂದರೆ ಒಂದು ಗಿಡ ಮರವಾಗಿ ಹುಟ್ಟುತ್ತೆ, ಅನಂತರ ಒಂದು ಆಹಾರದ ರೂಪವನ್ನು ತಾಳಿ, ಅನಂತರ ಒಂದು ಮನುಷ್ಯನ ಹೊಟ್ಟೆಯನ್ನು ಸೇರಿ, ನಂತರ ಸ್ತ್ರೀಯ ಗರ್ಭವನ್ನು ಸೇರಿ ಅದೇನಾಗುತ್ತೆ? ಇನ್ನೊಂದು ಮನುಷ್ಯನಾಗಿ ಹುಟ್ಟುತ್ತೆ. ಹಾಗೆ ಇವತ್ತು ನಾನು ಕೂಡ ಇವತ್ತು ನನ್ನ ದೇಹವನ್ನು ತ್ಯಾಗ ಮಾಡ್ತೇನೆ, ಮುಂದೆ ಇನ್ನೊಂದು ದೇಹ ಬರುತ್ತೆ ಅಷ್ಟೇ. ಹಾಗಾಗಿ ಹೇಗೆ ಒಂದು ಸಸ್ಯ ಎಂಬುದು ಮನುಷ್ಯನ ದೇಹವನ್ನು ಸೇರಿ ಇನ್ನೊಂದು ರೀತಿಯಂತಹ ಒಂದು ಆಕಾರವನ್ನು ಪಡೆಯುತ್ತೆ, ಇಲ್ಲಿಯ ತನಕ ಅದು ಸಸ್ಯದ ರೂಪದಲ್ಲಿ ಇತ್ತು ಆ ಜೀವ, ಇವತ್ತೇನಾಯಿತು? ಒಂದು ಮನುಷ್ಯನ ರೂಪದಲ್ಲಿ ಇದೆ ಅಷ್ಟೇ. ಹೇಗೆ ಆ ಜೀವಕ್ಕೆ ಏನಿಲ್ಲ, ನಾಶ ಎಂಬುದು ಸರ್ವಥಾ ಇಲ್ಲ, ಹಾಗೆ ನನಗೂ ಕೂಡ ಇವತ್ತೇನಿದೆ? ನಚಿಕೇತನ ದೇಹ ಅಂತ ಇವತ್ತಿದೆ, ನಾಳೆ ಸಾಯ್ತೇನೆ, ನಾಡಿದ್ದು ಇನ್ನೊಂದು ಯಾವುದೋ ದೇಹ ಬರುತ್ತೆ. ಹಾಗಾಗಿ ಇವತ್ತಲ್ಲ ನಾಳೆ ನಾನು ಸಾಯುವುದು ನಿಶ್ಚಿತ. ನಾನು ಸಾಯುವುದು ಅಂತ ಹೇಳಿದರೆ ಜೀವ ಸಾಯುವುದು ಅಂತ ಅರ್ಥ ಅಲ್ಲ, ಹೊರತು ನನಗೆ ಆವರಣವಾಗಿರುವಂತಹ ಈ ದೇಹ ಎಂಬುದು ಸಾಯುತ್ತೆ. ಹಾಗಾಗಿ ಸಸ್ಯಮಿವ ಮರ್ತ್ಯ ಪಚ್ಯತೆ ಸಸ್ಯಮಿವ ಜಾಯತೆ ಪುನಃ ಎಂಬುದಾಗಿ ಹೇಗೆ ಒಂದು ಮರಗಿಡಗಳು ಸಾಯುತ್ತೇ ಹುಟ್ಟುತ್ತೋ ಅದೇ ರೀತಿಯಾಗಿ ಒಬ್ಬ ಮನುಷ್ಯನು ಕೂಡ ಸಾಯ್ತಾನೆ, ಇನ್ನೊಂದು ದೇಹವನ್ನು ಪಡಿತಾನೆ. ಅದಕ್ಕೆ ಅವನು ದುಃಖವನ್ನು ಪಡಬಾರದು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇದನ್ನೇ ಗೀತೆಯಲ್ಲಿ ಹೇಳುವಂತಹ ಪರಮಾತ್ಮ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ಅಂತ. ಇವತ್ತು ನಾವು ಒಂದು ಹೊಸ ಬಟ್ಟೆಯನ್ನು ಧರಿಸ್ತೇವೆ, ಯುಗಾದಿ ಹಬ್ಬ ಅಂತ ಹೊಸ ಬಟ್ಟೆ ಹಾಕ್ಕೊಳ್ತೇವೆ. ಇನ್ನೊಂದು 4-5 ವರ್ಷ ಆದಮೇಲೆ ಏನಾಗುತ್ತೆ? ಆ ಹೊಸ ಬಟ್ಟೆ ಹಳೇದಾಗುತ್ತೆ. ಹಳೇದಾದ ಮೇಲೆ ಆ ಬಟ್ಟೆಯನ್ನು ಬಿಸಾಕ್ತೇವೆ ಮತ್ತು ಬೇರೆ ಹೊಸ ಬಟ್ಟೆಯನ್ನು ಹಾಕ್ಕೊಳ್ತೇವೆ. ಈ ರೀತಿಯಾಗಿ ಹಾಕ್ಕೊಂಡಾಗ ನಾನು ದುಃಖ ಪಡೋದಿಲ್ಲ, ಅಯ್ಯೋ ಆ ಬಟ್ಟೆ ಹೋಯ್ತಲ್ವಾ ಅಂತ. ಹೇಗೆ ಒಬ್ಬ ಮನುಷ್ಯ ತನ್ನ ದೇಹದ ಮೇಲೆ ಹೊಸ ಹೊಸ ಬಟ್ಟೆಗಳನ್ನು ಧರಿಸ್ತಾ ಹಳೆಯ ಬಟ್ಟೆಗಳನ್ನು ಬಿಸಾಕ್ತಾ ಇರ್ತಾನೋ, ಅದೇ ರೀತಿಯಾಗಿ ಒಬ್ಬ ಜೀವಿಯು ಕೂಡ ತನ್ನ ಮೇಲೆ ಅನೇಕ ಹೊಸ ಹೊಸ ದೇಹಗಳನ್ನು ಹಾಕ್ಕೊಳ್ತಾ ಇರ್ತಾನೆ, ಹಳೆಯದಾದಂತಹ ದೇಹಗಳನ್ನು ಬಿಡ್ತಾ ಇರ್ತಾನೆ. ಹಾಗೆ ಒಬ್ಬ ವ್ಯಕ್ತಿ ಬಟ್ಟೆಯನ್ನು ಚೇಂಜ್ ಮಾಡಿದಂತೆ ಜೀವನಾದವನು ಏನು ಮಾಡ್ತಾನೆ? ಹೊಸ ಹೊಸ ದೇಹಗಳನ್ನು ಧಾರಣೆ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಮನುಷ್ಯನಾದವನು ಯಾವ ರೀತಿಯಾಗಿ ಆ ಬಟ್ಟೆಗಳ ಮೇಲೆ ವ್ಯಾಮೋಹವನ್ನು ಇಡುವುದಿಲ್ಲವೋ ಅದೇ ರೀತಿಯಾಗಿ ಈ ದೇಹದ ಮೇಲೂ ಕೂಡ ವ್ಯಾಮೋಹವನ್ನು ಇಡಬಾರದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾವ ನಚಿಕೇತ ಹೇಳ್ತಾನೆ, ಹಾಗಾಗಿ ಅಪ್ಪ ನಾನು ಇವತ್ತು ಸಾಯ್ತಾ ಇದ್ದೆ ಅಂತ ಹೇಳಿದ್ರೆ ಅದಕ್ಕೆ ನನಗೆ ಖಂಡಿತ ಬೇಸರ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತಲ್ಲ ನಾನು ನಾಳೆ ಸಾಯಬೇಕಾದ ನಿಶ್ಚಿತವೇ ಆಗಿದೆ. ಆದರೆ ನನಗೆ ಒಂದೇ ಒಂದು ಬೇಜಾರು ಏನು ಅಂತ ಹೇಳಿದ್ರೆ, ನೀನು ಕೊಟ್ಟಿದ್ದಂತಹ ದಾನದಿಂದಾಗಿ ನಿನಗೆ ಯಾವುದೇ ರೀತಿಯಾದಂತಹ ಪುಣ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಯಮನಿಗೆ ನನ್ನಿಂದಾಗಿ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅಂತ ಅತ್ಯಂತ ದಿಟ್ಟತನದ ಮಾತನ್ನು ಅವನು ಹೇಳ್ತಾನೆ. ಕೊನೆಗೆ ಹೇಳಿ ಮುಂದೇನಾಗಬೇಕು? ಅವನು ಯಮನ ಪಟ್ಟಣಕ್ಕೆ ಹೋಗಬೇಕು. ಯಮನ ಪಟ್ಟಣ ಅಂಥೇಳಿದ್ರೆ ನರಕ.
ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಈ ಶರೀರದಿಂದಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಚಿಕೇತ ಏನು ಮಾಡ್ತಾನೆ, ತನ್ನ ಯೋಗ ಸಾಮರ್ಥ್ಯದಿಂದಾಗಿ ತನ್ನ ದೇಹವನ್ನು ತ್ಯಾಗ ಮಾಡ್ತಾನೆ. ನಾವು ಭಾಗವತದಲ್ಲಿ ಒಂದು ಮಾತನ್ನು ಕೇಳ್ತೇವೆ. ಸತೀದೇವಿ ದಕ್ಷ ಪ್ರಜಾಪತಿಯ ಮಗಳು, ಅವಳು ತನ್ನ ಕಣ್ಣೆದುರಿಗೇನೆ ತನ್ನ ತಂದೆ ತನ್ನ ಗಂಡನ ಬಗ್ಗೆ ರುದ್ರದೇವರ ಬಗ್ಗೆ ಅಪಮಾನ ಮಾಡಿದಾಗ ಅವಳು ಕೂಡ ಏನು ಮಾಡ್ತಾಳೆ, ಯೋಗ ಸಾಮರ್ಥ್ಯದಿಂದಾಗಿ ತನ್ನ ದೇಹವನ್ನು ತ್ಯಾಗ ಮಾಡ್ತಾಳೆ. ಯೋಗ ಸಾಮರ್ಥ್ಯ ಬೇರೆ, ಆತ್ಮಹತ್ಯೆ ಬೇರೆ. ಆತ್ಮಹತ್ಯೆ ಅಂತ ಹೇಳಿದ್ರೆ ಯಾವುದು ಚಾಕು ಮುಂತಾದವುಗಳಿಂದಾಗಿ ತನ್ನನ್ನು ಚುಚ್ಚಿಕೊಂಡು ಸಾಯಿಸಿಕೊಳ್ಳುವಂತಹದ್ದು, ಇದು ಮಹಾಪಾಪ. ಆದರೆ ಯೋಗ ಸಾಮರ್ಥ್ಯದಿಂದಾಗಿ ದೇಹವನ್ನು ತ್ಯಾಗ ಮಾಡಿಕೊಳ್ಳುವಂಥದ್ದು ಅದು ಆತ್ಮಹತ್ಯೆ ಅಂತ ಕರೆಸಿಕೊಳ್ಳುವುದಿಲ್ಲ. ಅದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ದೇಹತ್ಯಾಗ ವಿಧಾನ. ಅಂತಹ ವಿಧಾನದಿಂದಾಗಿ ಈ ಒಂದು ನಚಿಕೇತನು ಕೂಡ ದೇಹವನ್ನು ತ್ಯಾಗ ಮಾಡ್ತಾನೆ. ದೇಹತ್ಯಾಗ ಮಾಡಿ ನೇರವಾಗಿ ಯಮಧರ್ಮರಾಜನ ಅರಮನೆಗೆ ಅಂತ ಹೋಗ್ತಾನೆ. ಅರಮನೆಗೆ ಹೋದಾಗ ಅಲ್ಲಿ ಏನಾಗಿರೋದಿಲ್ಲ, ಯಮಧರ್ಮರಾಜ ಇರೋದಿಲ್ಲ. ಅವನು ಯಾವುದೋ ಬೇರೆ ಕಾರ್ಯನಿಮಿತ್ತವಾಗಿ ಬೇರೆ ಒಂದು ಪ್ರದೇಶಕ್ಕೆ ಹೋಗಿರ್ತಾನೆ. ಮನೆಯಲ್ಲಿ ಯಾರಿರ್ತಾರೆ, ಯಮಧರ್ಮರಾಜನ ಹೆಂಡತಿಯಾದಂತಹ ಶ್ಯಾಮಲಾದೇವಿ ಇರ್ತಾಳೆ. ಶ್ಯಾಮಲಾದೇವಿ ನೋಡ್ತಾಳೆ, ಇನ್ನು ಚಿಕ್ಕ ಹುಡುಗ, 10 ವರ್ಷ ವಯಸ್ಸು, ಆದರೆ ಮುಖದಲ್ಲಿ ಭಾರಿ ಬ್ರಹ್ಮವರ್ಚಸ್ಸಿದೆ. ಹಾಗಾಗಿ ಯಾರೋ ದೊಡ್ಡ ಜ್ಞಾನಿ ಇರಬೇಕು ಅಂತ ಅಂದುಕೊಂಡು, ಆಯ್ತಪ್ಪ ಒಳಗಡೆ ಬಾ, ಯಮಧರ್ಮರಾಜ ಇಲ್ಲ, ಇನ್ನು 3 ದಿನ ಆಗುತ್ತೆ, ಸ್ವಲ್ಪ ಆಹಾರ ಸ್ವೀಕಾರ ಮಾಡುವಂತ ಹೇಳ್ತಾಳೆ. ಯಾರು, ಯಮಧರ್ಮರಾಜನ ಹೆಂಡತಿಯಾದಂತಹ ಶ್ಯಾಮಲಾದೇವಿ. ಅದಕ್ಕೆ ನಚಿಕೇತ ಹೇಳ್ತಾನೆ, ಇಲ್ಲ ನಾನು ಒಳಗಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ಮನೆಯ ಯಜಮಾನ ಯಾರು, ಅದು ಯಮಧರ್ಮರಾಜ. ಅಂತಹ ಮನೆಯ ಯಜಮಾನ ಮನೆಯಲ್ಲಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ನಾನು ಒಳಗಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಶ್ಯಾಮಲಾದೇವಿ ಹೇಳ್ತಾಳೆ, ಅಲ್ಲ, ಯಮಧರ್ಮರಾಜ ಇವತ್ತು ಸಂಜೆ ಬರ್ತಾ ಇದ್ರೆ ಇಲ್ಲಿ ತನಕ ಇರ್ಬೋದಾಗಿತ್ತು, ಆದರೆ ಯಮಧರ್ಮರಾಜ ಮನೆಗೆ ಬರಲಿಕ್ಕೆ ಇನ್ನೂ 3 ದಿನ ಆಗುತ್ತೆ, ಹಾಗಾಗಿ ಅಲ್ಲಿ ದೇಶದ ನೀನಕ್ಕೂ ಇಲ್ಲೇ ಯಾಕಿರ್ತೀಯ, ಮನೆ ಒಳಗಡೆ ಬಾ ಅಂತ. ಇಲ್ಲ, ನಾ ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಯಾರು, ಯಮಧರ್ಮರಾಜ ನಚಿಕೇತ ಹೇಳ್ತಾನೆ. ಸರಿ ಅಂತ ಶ್ಯಾಮಲಾದೇವಿ ಒಪ್ಕೊಳ್ತಾಳೆ. ಮನೆಯ ಹೊರಗಡೆಯೇ ನಚಿಕೇತ ಇರ್ತಾನೆ. ಸ್ವಲ್ಪ ಹೊತ್ತಾಗುತ್ತೆ, ಹೋಗಿ ಸ್ವಲ್ಪ ನೀರು ಮತ್ತು ಆಹಾರ ಕೊಡ್ತಾಳೆ ಶ್ಯಾಮಲಾದೇವಿ. ಆವಾಗ ನಚಿಕೇತ ಹೇಳ್ತಾನೆ, ನಾನು ಮನೆಯ ಒಳಗಡೆ ಬರೋದಿಲ್ಲ ಅಂತ ಹೇಳಿದರೆ ಅದರರ್ಥ ಮನೆಯ ಹೊರಗಡೆನೇ ಇದ್ದುಕೊಂಡು ಎಲ್ಲ ಸ್ವೀಕಾರ ಮಾಡ್ತೇನೆ ಅಂತ ಅರ್ಥ ಅಲ್ಲ. ಮನೆಯ ಒಳಗಡೆ ಬರೋದಿಲ್ಲ ಅಂತ ಹೇಳಿದ್ರೆ ಮನೆಯ ಒಳಗಿನ ಯಾವ ಪದಾರ್ಥವನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ ನೀವು ಕೊಡುವಂತಹ ಈ ಆಹಾರ ನೀರು ಯಾವುದು ಬೇಡ, ನಾನು 3 ದಿವಸಗಳ ಕಾಲ ಉಪವಾಸದಿಂದಲೇ ಇರುತ್ತೇನೆ ಎಂಬುದಾಗಿ ಗಟ್ಟಿಯಾದಂತಹ ಮಾತನ್ನು ಯಾವ ನಚಿಕೇತ ಹೇಳ್ತಾನೆ. ಇದನ್ನು ಕೇಳಿ ಒಂದು ಕ್ಷಣ ಶ್ಯಾಮಲಾದೇವಿಗೆ ಭಾರಿ ಆಶ್ಚರ್ಯ ಆಗುತ್ತೆ. ನೋಡಲಿಕ್ಕೆ ಇನ್ನು 10 ವರ್ಷದ ಬಾಲಕ, ಮುಖದಲ್ಲಿ ಭಾರಿ ಬ್ರಹ್ಮ ತೇಜಸ್ಸು, ಮಾತುಗಳು ನೋಡಿದರೆ ಒಳ್ಳೆ 90-100 ವರ್ಷದ ಅನುಭವಿಗಳು ಮಾತನಾಡುವಂತೆ ಮಾತಾಡ್ತಾ ಇದ್ದಾನೆ. ಶರೀರದ ಮೇಲೆ ಯಾವುದೇ ರೀತಿಯಾದಂಥ ಅಭಿಮಾನವನ್ನು ಇಲ್ಲದೇ ಇರುವ ವ್ಯಕ್ತಿಯ ರೀತಿ ಮಾತಾಡ್ತಾ ಇದ್ದಾನೆ ಎಂಬುದಾಗಿ ಅವಳಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಸರಿ ಆಯಿತು ಅಂತ ಒಪ್ಕೊಳ್ತಾಳೆ. 3 ದಿನ ಹಗಲು ರಾತ್ರಿ ಮನೆಯ ಹೊರಗಡೆಯೇ ನಚಿಕೇತ ವಾಸವಾಗಿರ್ತಾನೆ. 3 ದಿವಸ ಆದ ಮೇಲೆ ಯಮಧರ್ಮರಾಜ ಬರ್ತಾನೆ. ಯಮಧರ್ಮರಾಜ ಬಂದಾಗ ಮೊದಲು ಹೇಳುವಂತಹ ಮಾತು ಯಾವ, ಶ್ಯಾಮಲಾದೇವಿ ವೈಶ್ವಾನರ ಪ್ರವೇಶ ತ್ಯತಿರ್ ಬ್ರಾಹ್ಮಣೋ ಗೃಹಾನ್ ತಸ್ಸೇತಾಂ ಶಾಂತಿಂ ಕುರುವಂತಿ ಹರ ವೈವಸ್ವತೋದಕಂ ಎಂಬುದಾಗಿ, ಹೇ ವೈವಸ್ವತ ಎಂಬುದಾಗಿ ತನ್ನ ಗಂಡನಿಗೆ ಕರೀತಾಳೆ. ವೈವಸ್ವತ ಅಂತ ಹೇಳಿದರೆ ಸೂರ್ಯನ ಮಗನಾದಂತಹ ಯಮಧರ್ಮರಾಜನೇ, ಆದಷ್ಟು ಬೇಗ ನೀನು ಹೋಗಿ ಏನು ತೊಂಬ, ನೀರು ತಗೊಂಡು ಬಾ ಅಂತ. ಯಾಕೆ ಅಂದರೆ ವೈಶ್ವಾನರ ಪ್ರವಿಶತಿ ಅತಿಥಿ ಬ್ರಾಹ್ಮಣೋ ಗೃಹಾನ್ ಅಂತ. ಒಂದು ಮನೆಗೆ ಅತಿಥಿ ಬಂದ ಅಂತ ಹೇಳಿದರೆ ಮನೆಗೆ ಸಾಕ್ಷಾತ್ ಅಗ್ನಿದೇವರು ಬಂದಂತೆ, ವೈಶ್ವಾನರ ಅಗ್ನಿ ಬಂದಂತೆ ಅಂತ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಹೇಳಿದರೆ ತಸ್ಸೇತಾಂ ಶಾಂತಿಂ ಕುರುವಂತೆ, ಮನೆಗೆ ಬಂದಂತಹ ಅತಿಥಿಯ ಶಾಂತಿಯನ್ನು ಮಾಡಬೇಕು, ಅರ್ಥಾತ್ ಅವನಿಗೆ ನೀರನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅತಿಥಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಅತಿಥಿ ಅಂತ ಹೇಳಿದರೆ ತಿಥಿಯನ್ನು ನೋಡದೇ ಬಂದವರು ಅಂತ. ಅರ್ಥಾತ್ ನಾವು ಇವತ್ತು ಒಬ್ಬರನ್ನು ನಮ್ಮ ಮನೆಗೆ ಕರಿತೀವಿ ಅಂತ ಹೇಳಿದರೆ ಅವ್ರಿಗೆ ಹೇಳ್ತೇವೆ,
ಇಂಥ ದಿವಸ ಬನ್ನಿ, ಅಥವಾ ಅವ್ರು ಹೇಳ್ತಾರೆ ಇಂಥ ದಿವಸ ಬರ್ತೀವಿ, ಇಂಥ ತಿಥಿ ದಿವಸ ಬರ್ತೀವಿ ಅಂತ. ಅವ್ರೇನಾಗೋದಿಲ್ಲ, ಅತಿಥಿಗಳಾಗೋದಿಲ್ಲ, ಅಥವಾ ಆಹ್ವಾನಿತರಾಗ್ತಾರೆ ಅಥವಾ ಅಭ್ಯಾಗತರು ಅಂತ ಆಗ್ತಾರೆ. ಯಾಕೆ ಅಂತ ಹೇಳಿ ಅವರು ನಮಗೆ ಹೇಳಿರ್ತಾರೆ ಇಂಥ ದಿವಸ ಬರ್ತೇವೆ, ಇಂಥ ಟೈಮಿಗೆ ಬರ್ತೇವೆ ಅಂತ ಹೇಳಿರ್ತಾರೆ. ಆದರೆ ತಿಥಿ ವಾರ ನಕ್ಷತ್ರ ಯಾವುದನ್ನು ಕೂಡ ನೋಡದೇನೆ ನೇರವಾಗಿ ಆಕಸ್ಮಿಕವಾಗಿ ನಮ್ಮ ಮನೆಗೆ ಯಾರು ಬರ್ತಾರೋ ಅವರು ಅತಿಥಿಗಳು ಅಂತ ಕರೆಸ್ಕೊಳ್ತಾರೆ. ಅಂಥವರ ಸೇವೆಯನ್ನು ನಾವು ಅವಶ್ಯವಾಗಿ ಮಾಡಲೇಬೇಕು ಅಂತ. ಯಾವ ರೀತಿಯಾಗಿ ಮಾಡಬೇಕು ಅಂತ ನಮಗೆ ಧರ್ಮಶಾಸ್ತ್ರ ಹೇಳುತ್ತೆ. ತೃಣಾನಿ ಭೂಮಿ ರುದಕಂ ವಾಕ್ ಚತುರ್ಥೀಚ ಸೂನೃತಾತ್ ಅಂತ. ಅಂದರೆ ಮನೆಗೆ ಬಂದಂತಹ ಅತಿಥಿಗಳಿಗೆ ನಾವು 4 ಮೊದಲು ಕೊಡಬೇಕು ಅಂತೆ. ಏನು ಅಂತ ಹೇಳಿದರೆ ತೃಣಾನಿ ಭೂಮಿ ಉದಕಂ ಸೂನೃತ ವಾಕ್ ಅಂತ. ಮೊದಲು ಏನು ಕೊಡಬೇಕು ಅಂತ ಹೇಳಿದರೆ ತೃಣಾನಿ ಅಂತ. ತೃಣಾನಿ ಅಂತ ಹೇಳಿ ಹುಲ್ಲು ಅಂತ. ಹುಲ್ಲನ್ನು ಕೊಡಬೇಕು ಅಂತ ಹೇಳಿ, ಹುಲ್ಲು ಅಂತ ಅರ್ಥ ಅಲ್ಲ, ಒಂದು ಒಳ್ಳೆ ಹುಲ್ಲಿನಿಂದಾಗಿ ಮಾಡಿದಂತಹ ಚಾಪೆಯನ್ನು, ಆಸನವನ್ನು ಮೊದಲು ಆ ವ್ಯಕ್ತಿಗೆ ಕೊಡಬೇಕು ಅಂತೆ. ನಮ್ಮ ಮನೆಗೆ ಬಂದಂತಹ ಒಬ್ಬ ಅತಿಥಿಗೆ ಮೊದಲು ಕೊಡಬೇಕಾದದ್ದು ಆಸನ. ಆಸನ ಕೊಟ್ಟ ಮೇಲೆ ಭೂಮಿ ಅಂತ ಹೇಳಿ ಒಂದು ಸ್ಥಾನ, ಒಂದು ಒಳ್ಳೆಯ ರೂಮನ್ನು, ಒಂದು ಒಳ್ಳೆಯ ಕೊಠಡಿಯನ್ನು ಕೊಟ್ಟು ನೀವಿಲ್ಲಿ ಇರಬೇಕು ಅಂತ ಅವರಿಗೆ ವ್ಯವಸ್ಥೆ ಮಾಡಿ ಕೊಡಬೇಕು. ಇಷ್ಟಾದ ಮೇಲೆ ಅವರಿಗೇನು ಕೊಡಬೇಕು? ಉದಕಂ, ಅವರಿಗೆ ಒಳ್ಳೆಯ ಪಾನೀಯವನ್ನು. ಯಾಕೆ ಅಂತ ಹೇಳಿದರೆ ದೂರದ ಊರಿನಿಂದಾಗಿ ಬಂದಂತಹ ವ್ಯಕ್ತಿಗಳಿಗೆ ಮೊದಲು ಮಾಡಬೇಕಾದದ್ದು ಅವರ ಗಂಟಲು ಶಾಂತವಾಗಬೇಕು ಅಂತ ಅವರಿಗೆ ಮೊದಲು ತಂಪಾದಂತಹ ನೀರನ್ನು ಕೊಡಬೇಕು. ಇಷ್ಟೆಲ್ಲ ಆದ ಮೇಲೆ ಈ 3ಕ್ಕಿಂತಲೂ ಪ್ರಧಾನವಾದದ್ದು ಯಾವುದು ಅಂತ ಹೇಳಿದರೆ ವಾಕ್ ಚತುರ್ಥೀಚ ಸೂನೃತಾತ್ ಅಂತ ಉತ್ತಮವಾದಂತಹ ಮಾತನ್ನು ಅವ್ರ ಜೊತೆ ಆಡಬೇಕು ಅಂತೆ. ನಾವು ಇಷ್ಟೆಲ್ಲ ಕೊಟ್ಟು ಅವರ ಜೊತೆಗೆ ಸರಿಯಾಗಿ ಮಾತನಾಡದೆ ಸಿಟ್ಟಾಗಿ ಮಾತನಾಡದೆ ಹೋದರೆ ಅವರು ಬೇಜಾರು ಪಟ್ಕೊಂಡು ಏನಾಗ್ತಾರೆ, ಮನೆಯಿಂದ ಹೊರಗಡೆನೇ ಹೋಗಿಬಿಡ್ತಾರೆ. ನಾವು ಎಂತಹ ಐಷಾರಾಮಿಯಾದಂತಹ ರೂಮನ್ನು ಅವ್ರಿಗೆ ಕೊಟ್ಟಿದ್ದರೂ ಕೂಡ ನಾವು ಅವ್ರ ಜೊತೆಗೆ ಸರಿಯಾಗಿ ಮಾತನಾಡದೇನೆ ಮುಖ ತಿರುಗಿಸಿಕೊಂಡು ಹೊರಟು ಹೋದರೆ ಮನೆಗೆ ಬಂದಂಥ ಅತಿಥಿಗಳು ಜ್ಞಾನಿಗಳು ಅವರೇನಾಗ್ತಾರೆ, ಸಿಟ್ಟು ಮಾಡ್ಕೊಳ್ತಾರೆ. ಹಾಗಾಗಿ ಇಷ್ಟೆಲ್ಲ ಕೊಡದೇ ಹೋದರೂ ಪರವಾಗಿಲ್ಲ, ಒಳ್ಳೆಯ ಮಾತನ್ನಾದರೂ ಕನಿಷ್ಠ ಆಡಬೇಕು ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಶ್ಯಾಮಲಾದೇವಿ ಹೇಳ್ತಾಳೆ, ಆದಷ್ಟು ಬೇಗ ಹೋಗಿ ನೀರು ತೆಗೆದುಕೊಂಡು ಬಾ ಎಂಬುದಾಗಿ ತನ್ನ ಯಮಧರ್ಮರಾಜನಿಗೆ ಹೇಳ್ತಾಳೆ. ಯಾಕೆ ಅಂತ ಹೇಳಿದರೆ ಮುಂದೆ ಹೇಳುವಂತಹ ಒಂದು ಪ್ರಸಿದ್ಧವಾದಂತಹ ಮಾತು, ನಮ್ಮ ಮನೆಗೆ ಬಂದಂತಹ ಅತಿಥಿಯನ್ನು ನಾವು ಸರಿಯಾಗಿ ಸತ್ಕಾರ ಮಾಡದೇ ಹೋದರೆ ಅದರಿಂದ ನಮಗೆ ಆಗುವಂತಹ ದೊಡ್ಡ ನಷ್ಟ ಯಾವುದು ಅಂತ ಹೇಳಿದರೆ ಆಶಾ ಪ್ರತೀಕ್ಷೆ ಸಂಗತಂ ಸೂನೃತಾಂಚ ಇಷ್ಟಾಪೂರ್ತೆ ಪುತ್ರ ಪಶುಂಶ ಸರ್ವಾನ್ ಏತದ್ರುಂಕ್ತೆ ಪುರುಷಸ್ಯ ಅಲ್ಪಮೇಧಸಃ ಯಸ್ಯಾ ನಷ್ಟನ್ ವಸತಿ ಬ್ರಾಹ್ಮಣೋ ಗೃಹೇ ಅಂತ. ಮನೆಗೆ ಬಂದಂತಹ ಒಬ್ಬ ಬ್ರಾಹ್ಮಣನಿಗೆ 5 ವಿಧವಾದಂತಹ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಮೊದಲು ಏನು ಮಾಡಬೇಕು ಅಂತ ಹೇಳಿದರೆ ಮನೆಗೆ ಬಂದಂತಹ ವ್ಯಕ್ತಿಗೆ ಹೊರಗಡೆಯೇ ನಿಲ್ಲಿಸಿ ಮೊದಲು ಆ ವ್ಯಕ್ತಿಯ ಪಾದ ಪ್ರಕ್ಷಾಲನೆ ಕಾಲನ್ನು ತೊಳಿಬೇಕು. ಇಷ್ಟಾದ ಮೇಲೆ ಅರ್ಘ್ಯ ಅಂತ ಕೈಗೆ ನೀರನ್ನು ಹಾಕಬೇಕು. ಅದೇ ರೀತಿಯಾಗಿ ಆಸನ, ಒಂದು ಒಳ್ಳೆಯ ಆಸನವನ್ನು ಕೊಡಬೇಕು. ಇನ್ನೊಂದು ಆಚಮನ, ಕೈಗೆ ನೀರನ್ನು ಕೊಟ್ಟು ಆಚಮನವನ್ನು ಮಾಡಿಸಬೇಕು. ಇಷ್ಟಾದ ಮೇಲೆ ಅವನ ಹೊಟ್ಟೆಯಲ್ಲಿ ಇರುವಂತಹ ಉದರಾಗ್ನಿ, ಜಠರಾಗ್ನಿಯನ್ನು ಕಡಿಮೆ ಮಾಡಬೇಕು, ಶಾಂತಿ ಮಾಡಬೇಕು. ಅರ್ಥಾತ್ ಏನು, ಅವನ ಹೊಟ್ಟೆಗೆ ಆಹಾರವನ್ನು ಕೊಡಬೇಕು ಅಂತ. ಇಷ್ಟು 5 ಮನೆಗೆ ಬಂದಂತಹ ವ್ಯಕ್ತಿಗಳಿಗೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಮಾಡದೇ ಹೋದರೆ ಏನಾಗುತ್ತೆ ಅಂತ ಹೇಳಿದರೆ ಮನೆಗೆ ಬಂದಂತಹ ವ್ಯಕ್ತಿ ನಮ್ಮ ಆಶೆಗಳನ್ನು ನಾಶ ಮಾಡ್ತಾನೆ ಅಂತ. ಏನು ನಾಶ ಮಾಡ್ತಾನೆ ಅಂತ ಹೇಳಿದ್ರೆ ಆಶಾ ಪ್ರತೀಕ್ಷೆ ಸಂಗತಂ ಸೂನೃತಾಂಚ ಇಷ್ಟ ಪೂರ್ತೆ ಪುತ್ರ ಪಶುಂಶ್ಚ ಸರ್ವಾನ್ ಅಂತ. ಮೊದಲನೇದಾಗಿ ಮನೆಗೆ ಬಂದಂತಹ ವ್ಯಕ್ತಿಗೆ ನಾವು ಸರಿಯಾಗಿ ಸತ್ಕಾರವನ್ನು ಮಾಡದೇ ಹೋದರೆ ನಮ್ಮ ಆಶೆಯನ್ನು ನಾಶ ಮಾಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಏನು ಆಶೆ ಅಂತ ಹೇಳಿದರೆ ಅಪ್ರಾಪ್ತಸ್ಯ ಇಚ್ಛಾ ಆಶಾ ಅಂತ. ಅಂದರೆ ನಾವು ಯಾವುದೋ ಒಂದು ಬಯಸ್ತಾ ಇರ್ತೀವಿ, ಅದು ನಮಗೆ ಸಿಗಬೇಕು ಅಂತ ಒಂದು ವಸ್ತುವಿನ ಮೇಲೆ ವಿಶೇಷವಾದಂತಹ ವ್ಯಾಮೋಹ ಆಸೆನ ಇಟ್ಕೊಂಡಿರ್ತೇವೆ. ಆ ರೀತಿಯಾದಂತಹ ಆಶೆಯನ್ನೇ, ಅಂದರೆ ಆ ವಸ್ತು ನಮಗೆ ಸಿಗದೇ ಇರುವಂತೆ ಆ ಬ್ರಾಹ್ಮಣನ ಶಾಪ ನಮಗೆ ತಟ್ಟುತ್ತೆ ಅಂತೆ. ಎರಡನೆಯದ್ದು ಪ್ರತೀಕ್ಷಾ ಅಂತ. ಪ್ರತೀಕ್ಷಾ ಎಂಬುದಾಗಿ ಹೇಳಿದರೆ ಒಂದು ವಸ್ತು ನಮಗೆ ಸಿಗುತ್ತೆ ಅಂತ ಗೊತ್ತಿರುತ್ತೆ, ಅದರ ಮೇಲೆ ಇನ್ನೂ ವಿಶೇಷವಾದಂತಹ ವ್ಯಾಮೋಹ ಇಟ್ಕೊಂಡಿರ್ತೇವೆ. ಉದಾಹರಣೆಗೆ ನಮಗೆ ತಿಂಗಳಿಂದ ಮೊದಲನೇ ವಾರ ಸಂಬಳ ಆಗುತ್ತೆ ಅಂತ ಗೊತ್ತಿರುತ್ತೆ. ನಾವೇನು ಮಾಡ್ತೇವೆ, ಸಂಬಳ ಯಾವಾಗ ಬರುತ್ತೆ ಅಂತ ಅದನ್ನು ಕಾಯ್ತಾ ಇರ್ತೇವೆ. ಅದನ್ನು ಕೂಡ ಆ ವ್ಯಕ್ತಿ ನಾಶ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಸಂಗತಂ
ಸಂಗತಂ ಅಂತ ಹೇಳಿದರೆ ಸಜ್ಜನರ ಸಂಘ. ಅದನ್ನೇ ದಾಸರಾಯರು ಹೇಳುವಂತೆ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ ಆ ಸಜ್ಜನರ ಸಂಗಮ ಎಂಬುದಾದರೆ ಅದೇ ನಮಗೆ ಮೋಕ್ಷಕ್ಕೆ ಕಾರಣ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂತಹ ಸಜ್ಜನರ ಸಂಘ ಆಗದೇ ಇರುವಂತೆ ಆ ವ್ಯಕ್ತಿ ನಮಗೆ ಮಾಡ್ತಾನೆ. ಇನ್ನೊಂದು ಸೂನೃತಾಂಚ, ಸೂನೃತಾಂ ಅಂತ ಹೇಳಿದರೆ ಒಳ್ಳೆಯ ಮಾತುಗಳು. ಯಾಕೆ ಅಂತ ಹೇಳಿದರೆ ಇರುವಂತಹ ಕಿವಿಗಳು ಯಾವಾಗ ಸಾರ್ಥಕ ಅಂತ ಹೇಳಿದರೆ ಸದಾಕಾಲ ಒಳ್ಳೆಯ ಮಾತನ್ನು ಕೇಳ್ತಾ ಇದ್ದಾಗ ಮಾತ್ರ ನಮ್ಮ ಕಿವಿ ಸಾರ್ಥಕ ಅಂತ ಆಗುತ್ತೆ. ಒಳ್ಳೆಯ ಮಾತುಗಳು ನಮ್ಮ ಕಿವಿಗೆ ಬೀಳದೇ ಇದ್ದಂತೆ ಏನಾಗುತ್ತೆ, ಆ ವ್ಯಕ್ತಿಯಲ್ಲಿ ಅಂತರ್ಯಾಮಿಯಾಗಿ ಇರುವಂತಹ ಪರಮಾತ್ಮ ನಮಗೆ ಶಾಪವನ್ನು ಕೊಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಇಷ್ಟಾಪೂರ್ತೆ. ಇಷ್ಟಾಪೂರ್ತ ಅಂತ ಹೇಳಿದರೆ ಎರಡು. ಇಷ್ಟ ಅಂತ ಹೇಳಿದರೆ ನಾವು ನಮಗೋಸ್ಕರ ಮಾಡುವಂತಹ ಕಾರ್ಯಗಳು, ಸಂಧ್ಯಾ ವಂದನೆ, ದೇವರ ಪೂಜೆ, ಯಜ್ಞಯಾಗಾದಿಗಳು, ಮದುವೆ ಮುಂತಾದಂತಹ ಕಾರ್ಯಗಳು, ಅದು ನಮಗೋಸ್ಕರ ಮಾಡುವಂತಹ ಕಾರ್ಯಗಳು. ಅದೇ ಪೂರ್ತ ಅಂತ ಹೇಳಿದರೆ ಇನ್ನೊಬ್ಬರ ಹಿತಕ್ಕೋಸ್ಕರ, ಸಾರ್ವಜನಿಕರ ಹಿತಕ್ಕೋಸ್ಕರ ಮಾಡುವಂತಹ ಕಾರ್ಯಗಳು. ಒಂದು ಯಾವುದೋ ದೊಡ್ಡ ಕಾಲೇಜನ್ನು ಕಟ್ಟಿಸೋದು ಅಥವಾ ಧರ್ಮದ ಆಸ್ಪತ್ರೆ, ಹಿಂದಿನ ಕಾಲದಲ್ಲಿ ಆಗಬೇಕಾದ್ರೆ ಕೆರೆಗಳನ್ನು ತೋಡಿಸೋದು, ಬಾವಿ ತೋಡಿಸೋದು, ಇದೆಲ್ಲ ಯಾಕೆ? ಸಾರ್ವಜನಿಕರ ಉಪಯೋಗಕ್ಕೋಸ್ಕರ. ಹೀಗೆ ಇಷ್ಟಾಪೂರ್ತೆ ನಮಗೋಸ್ಕರ ಮಾಡುವಂತಹ ಸಂಧ್ಯಾವಂದನೆ ಮುಂತಾದಂತಹ ಕಾರ್ಯಗಳು, ಪೂರ್ತ ಇನ್ನೊಬ್ಬರಿಗೋಸ್ಕರ ಮಾಡಿದಂತಹ ಕೆರೆ ಬಾವಿ ಮುಂತಾದಂತಹ ಸಾರ್ವಜನಿಕವಾಗಿ ಮಾಡುವಂತಹ ಕೆಲಸಗಳು, ಇವೆರಡೂ ಕೂಡ ಏನಾಗುತ್ತೆ, ವ್ಯರ್ಥ ಅಂತ ಆಗಿಬಿಡುತ್ತೆ ಯಾವಾಗ ಮನೆಗೆ ಬಂದಂತಹ ಬ್ರಾಹ್ಮಣನಿಗೆ ಸರಿಯಾಗಿ ಪೂಜೆಯನ್ನು ಮಾಡದೇ ಇದ್ದಾಗ. ಅಂದರೆ ನಾವು ಪ್ರತಿನಿತ್ಯ ಸಂಧ್ಯಾವಂದನೆ, ದೇವರ ಪೂಜೆ, ವೈಶ್ವಾನರ ಯಜ್ಞಾದಿಗಳು ಪ್ರತಿನಿತ್ಯ ಎಲ್ಲವನ್ನೂ ಕೂಡ ಮಾಡೋದು ಸಾರ್ವಜನಿಕರಿಗೆ, ಬೇರೆಯವರಿಗೆ ಉಪಯೋಗ ಆಗಲಿ ಅಂತ ಬಾವಿ, ಕೆರೆ, ಅತ್ಯಂತ ದೊಡ್ಡದಾದಂತಹ ಆಸ್ಪತ್ರೆ, ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡೋದು, ಇಷ್ಟೆಲ್ಲವನ್ನೂ ಕೂಡ ಮಾಡಿ ನಮ್ಮ ಮನೆಗೆ ಬಂದಂಥ ಅತಿಥಿಗಳಿಗೆ ಸರಿಯಾಗಿ ಪೂಜೆಯನ್ನು ಮಾಡದೆ ಹೋದರೆ ಏನಾಗುತ್ತೆ, ನಾವು ಮಾಡಿದಂತಹ ಎಲ್ಲ ಪುಣ್ಯಗಳು ಕೂಡ ನೀರಿನಲ್ಲಿ ಹೋಮ ಮಾಡಿದಂತೆ ಎಲ್ಲವೂ ಕೂಡ ವ್ಯರ್ಥವಾಗಿ ಬಿಡುತ್ತೆ. ಹಾಗಾಗಿ ಯಮದೇವರೇ, ಈ ವ್ಯಕ್ತಿ ನಮ್ಮ ಮನೆಗೆ ಬಂದು ಏನು ಮಾಡಿದ್ದಾನೆ, 3 ದಿವಸಗಳ ಕಾಲ ವಾಸ ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅನಶ್ನನ್, ಊಟ ಮಾಡದೆ ಉಪವಾಸ ನಮ್ಮ ಮನೆಯಲ್ಲಿ 3 ದಿವಸ ವಾಸ ಮಾಡಿದ್ದಾನೆ. ಹಾಗಾಗಿ ಆದಷ್ಟು ಬೇಗ ನೀರು ತಂದು ಇವನಿಗೆ ಶಾಂತಿಯನ್ನು ಮಾಡದೇ ಹೋದರೆ ಇಡೀ ನಮ್ಮ ಯಮಧರ್ಮರಾಜನ ಪಟ್ಟಣವನ್ನೇ ಇವನ ಹೊಟ್ಟೆಯಲ್ಲಿರುವಂತಹ ಅಗ್ನಿ, ಜ್ಞಾನಾಗ್ನಿ, ಜಠರಾಗ್ನಿ ನಮ್ಮನ್ನು ಸುಟ್ಟು ಹಾಕಬಹುದು. ಹಾಗಾಗಿ ಆದಷ್ಟು ಬೇಗ ನೀನೇ ಮಾಡಬೇಕು, ಬೇಗನೆ ನೀರು ತಂದು ಈ ವ್ಯಕ್ತಿಯ ಪಾದ ಪ್ರಕ್ಷಾಲನೆಯನ್ನು ಮಾಡಿ ಈ ವ್ಯಕ್ತಿಯ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಏಕವಚನದಲ್ಲಿ ಯಮಧರ್ಮರಾಜನ ಹೆಂಡತಿಯಾದಂತಹ ಯಾವ ಶ್ಯಾಮಲಾದೇವಿ ತನ್ನ ಗಂಡನಿಗೆ ಹೇಳ್ತಾಳೆ. ಅವಳು ಹೇಳುವಂತಹ ಮಾತು ವೈವಸ್ವತ ಅಂತ. ವೈವಸ್ವತ ಅಂತ ಹೇಳಿದರೆ ಸೂರ್ಯನ ಮಗನಾದಂತಹ ಯಮನೇ ಅಂತ. ಸಾಮಾನ್ಯವಾಗಿ ಹೆಂಡತಿಯಾದವಳು ಗಂಡನನ್ನು ಹೆಸರಿಟ್ಟು ಕರೆಯಲೇಬಾರದು ಅಂತ ನಿಯಮ ಇದೆ. ಅಂತಹದರಲ್ಲಿ ಶ್ಯಾಮಲಾದೇವಿಯಂತಹ ಶ್ರೇಷ್ಠ ಪತಿವ್ರತ ಸ್ತ್ರೀ, ದೇವತಾ ಸ್ತ್ರೀ ತನ್ನ ಗಂಡನಾದಂತಹ ಯಮಧರ್ಮರಾಜನನ್ನು ಏಕವಚನದಲ್ಲಿ ಅದರ ಹೆಸರಿಟ್ಟು ಯಾಕೆ ಕರೆದ್ಲು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಅವಳಿಗೆ ಅಷ್ಟು ಹೆದರಿಕೆಯಾಗಿಬಿಟ್ಟಿತ್ತು ಅಂತೆ. 3 ದಿವಸಗಳ ಕಾಲ ಒಬ್ಬ ಯೋಗ್ಯನಾದಂತಹ ವ್ಯಕ್ತಿ ನಮ್ಮ ಮನೆಯಲ್ಲಿ ಉಪವಾಸ ಬಿದ್ದಿದ್ದಾನೆ ಅಂತ ಹೇಳಿದ್ರೆ ನಮಗೆ ಏನು ಶಾಪ ಕೊಡ್ಬೋದೋ ಏನು ಅಂತ ಹೆದರಿಕೆಯಿಂದಾಗಿ ಗಂಡ ಬಂದ ತಕ್ಷಣ ಚಡಪಟಿಕೆ ಪಟ್ಟು ಏಕವಚನದಲ್ಲಿ ಗಂಡನನ್ನು ಕರೆದು ಹೇಳಿದಳು ಎಂಬುದಾಗಿ ಹೇಳ್ತಾರೆ. ಅಂದರೆ ಆ ರೀತಿಯಾದಂತಹ ಗೌರವ ಮತ್ತು ಒಂದು ನಮ್ಮ ಕರ್ತವ್ಯ ಏನು ಅಂತೇಳಿದ್ರೆ, ಮನೆಗೆ ಬಂದಂಥ ಅತಿಥಿಗಳಿಗೆ ನಮ್ಮ ಕೈಯಲ್ಲಿ ಆದಷ್ಟು ಸತ್ಕಾರವನ್ನು ನಾವು ಅವಶ್ಯವಾಗಿ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಆ ಅತಿಥಿಗಳ ರೂಪದಲ್ಲಿ ಪರಮಾತ್ಮನೇ ನಮ್ಮ ಮನೆಗೆ ಸಾಕ್ಷಾತ್ತಾಗಿ ಬಂದಿರ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಆ ಶ್ಯಾಮಲಾದೇವಿ ತನ್ನ ಪತಿಯಾದಂತಹ ಯಮಧರ್ಮರಾಜನಿಗೆ ಈ ರೀತಿಯಾಗಿ ನೀರನ್ನು ತಂದು ಉಪಚಾರ ಮಾಡು ಎಂಬುದಾಗಿ ಹೇಳ್ತಾಳೆ. ಮುಂದೆ ಏನಾಯಿತು ಎಂಬಂತಹ ಪ್ರಸಂಗವನ್ನು ನಾಳೆ ದಿನ ನೋಡೋಣ ಎಂಬುದಾಗಿ ಹೇಳ್ತಾ 2 ಮಾತುಗಳನ್ನು ಶ್ರೀಕೃಷ್ಣ ಅರ್ಪಣಮಸ್ತು.